ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಇಂದಿನ ಶ್ಲೋಕ ತುಂಬ ಪ್ರಮುಖವಾದದ್ದು. ಪ್ರಾಯಶಃ ಇಡೀ ಶ್ರೀಮದ್ ಭಾಗವತದಲ್ಲಿ ಈ ಶ್ಲೋಕ ತುಂಬ ಮುಖ್ಯವಾದದ್ದು ಅಂತ ಹೇಳಿದರೆ ಏನು ತಪ್ಪಾಗಲಾರದು. ನಮ್ಮ ಕೃಷ್ಣ ಪ್ರಜ್ಞೆ ಸಂಸ್ಥೆಯ ಈ 4 ನಿಯಮಗಳು ಶ್ರೀಲ ಪ್ರಭುಪಾದಗಳು ಈ ಶ್ಲೋಕದಿಂದ ಪಡೆದುಕೊಂಡಿದ್ದಾರೆ. ಈ ಶ್ಲೋಕದಲ್ಲಿ ಪರೀಕ್ಷಿತ್ ಮಹಾರಾಜರು ಕಲಿಗೆ ವಾಸ ಮಾಡಲು 4 ಜಾಗಗಳನ್ನು ನಿರ್ದೇಶಿಸಿದ್ದಾರೆ. ಈ ಅಧ್ಯಾಯದಲ್ಲಿ ನೋಡೋ ಹಾಗೆ ಈ ಅಧ್ಯಾಯದ ಹೆಡ್ಡಿಂಗ್ ಬಂದ್ಬಿಟ್ಟು ಕಲಿಗೆ ದಂಡನೆ ಮತ್ತು ಬಹುಮಾನ ಅಂತಂದ್ಬಿಟ್ಟು. ಪರೀಕ್ಷಿತ್ ಮಹಾರಾಜರು ತನ್ನ ರಾಜ್ಯದಲ್ಲಿ ಪ್ರವಾಸ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ಬಾರಿ ಒಬ್ಬ ಶೂದ್ರ ವೇಷ ಧರಿಸಿದಂಥ ಈ ಕಲಿಪುರುಷ ಎತ್ತು ಮತ್ತು ಗೋಮಾತೆ ಅವರ ರೂಪದಲ್ಲಿದ್ದಂಥ ಧರ್ಮ ಮತ್ತು ಭೂತಾಯಿಯನ್ನು ಶಿಕ್ಷೆ ಕೊಡ್ತಾ ಇರ್ತಾರೆ. ಇದನ್ನು ನೋಡಿದ ಕೂಡಲೇ ಪರೀಕ್ಷಿತ್ ಮಹಾರಾಜ ಅವನನ್ನು ಬಂಧಿಸಿ ಅವ್ರಿಗೆ ಶಿಕ್ಷೆ ಕೊಡಲು ಮುಂದಾಗ್ತಾರೆ. ಆ ಶಿಕ್ಷೆ ಕೊಡಲು ಮುಂದಾದಾಗ ಈ ಕಲಿಪುರುಷ ಆ ಪರೀಕ್ಷಿತ್ ಮಹಾರಾಜನಿಗೆ ಶರಣಾಗತರಾಗ್ತಾರೆ. ರಾಜರ ಒಂದು ಕರ್ತವ್ಯ ಅಂತಂದರೆ ಯಾರಾದರೂ ತನ್ನಲ್ಲಿ ಶರಣಾಗತರಾದರೆ ಅವರನ್ನು ರಕ್ಷಣೆ ಮಾಡುವಂಥದ್ದು. ಈ ಕಲಿಪುರುಷ ಈ ಪರೀಕ್ಷಿತ್ ಮಹಾರಾಜನ ಪ್ರಭಾವವನ್ನು ನೋಡಿ ಅವನಿಂದ ಏನೂ ಮಾಡೋದಕ್ಕಾಗಲಿಲ್ಲ. ಅವನು ಇಮಿಡಿಯೇಟಾಗಿ ಕೂಡಲೇ ಶರಣಾಗತನಾಗ್ತದೆ. ಆ ಶರಣಾಗತನಾಗಿ ಈ ಕಲಿಪುರುಷ ಪರೀಕ್ಷಿತ್ ಮಹಾರಾಜನಲ್ಲಿ ಬೇಡ್ಕೊಳ್ತಾರೆ, ನಾನು ಕೂಡ ನಿಮ್ಮ ಪ್ರಜೆ, ನನಗೂ ನಿಮ್ಮ ರಾಜ್ಯದಲ್ಲಿ ವಾಸ ಮಾಡಲು ಅವಕಾಶ ಕೊಡಿ ಅಂತಂದ್ಬಿಟ್ಟು ಈ ಪರೀಕ್ಷಿತ್ ಮಹಾರಾಜನಲ್ಲಿ ಈ ಕಲಿಪುರುಷ ಪ್ರಾರ್ಥನೆ ಮಾಡ್ತಾರೆ. ಆ್ಯಕ್ಚುಲಿ ಇಂದಿನ ಶ್ಲೋಕಗಳಲ್ಲಿ ನಾವು ನೋಡ್ಬೋದು, ಪರೀಕ್ಷಿತ್ ಮಹಾರಾಜ ಈ ಭಾರತ ವರ್ಷ ಅಷ್ಟನ್ನಲ್ಲಿ ಅವನು ರಾಜ್ಯಭಾರ ಮಾಡ್ತಾ ಇರಲಿಲ್ಲ. ಶ್ರೀಮದ್ ಭಾಗವತದಲ್ಲಿ ಹೇಳುತ್ತೆ, ಈ 1ನೇ ಸ್ಕಂದ 16ನೇ ಅಧ್ಯಾಯದಲ್ಲಿ ಹೇಳುತ್ತೆ, ಪರೀಕ್ಷಿತ್ ಮಹಾರಾಜರ ಭದ್ರಾಶ್ವ, ಕೇತುಮಾಲ, ಭಾರತ, ಉತ್ತರ ಕುರು, ಕಿಂಪುರುಷಾದಿ ಪ್ರಾಂತ್ಯಗಳನ್ನು ಜಯಿಸಿ ಅವರ ರಾಜ್ಯಗಳಿಂದ ತೆರಿಗೆಗಳನ್ನು ಪಡೆದರು. ಪರೀಕ್ಷಿತ್ ಮಹಾರಾಜ ನಮ್ಮ ರಾಜ್ಯ ತುಂಬ ವಿಸ್ತಾರವಾಗಿತ್ತು. ಈ ಕಲಿಪುರುಷ ಇವನಿಗೆ ವಾಸ ಮಾಡಲು ಬೇರೆ ಅವಕಾಶ ಇರಲಿಲ್ಲ. ಪರೀಕ್ಷಿತ್ ಮಹಾರಾಜನ ರಕ್ಷಣೆ ಇಲ್ಲದೆ ಅವನು ಜೀವಂತವಾಗಿರೋದಕ್ಕೆ ಸಾಧ್ಯವಾಗಿರಲಿಲ್ಲ. ಅದಕ್ಕೋಸ್ಕರ ಈ ಕಲಿಪುರುಷ ಪರೀಕ್ಷಿತ್ ಮಹಾರಾಜನಲ್ಲಿ ಶರಣಾಗತರಾಗ್ತಾರೆ. ಆಗ ಶರಣಾಗತದಂಥ ಕಲಿಪುರುಷ ಬೇಡ್ಕೊಳ್ತಾರೆ, ನನಗೆ ಎಲ್ಲಾದರೂ ವಾಸ ಮಾಡೋದಕ್ಕೆ ನಿಮ್ಮ ರಾಜ್ಯದಲ್ಲಿ ಅವಕಾಶ ಕೊಡಿ ಅಂತಂದ್ಬಿಟ್ಟು. ಆಗ ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ, ಈ 4 ಅಧರ್ಮಗಳು ನಡೆಯಂಥ ಜಾಗಗಳು ಅಂದರೆ ಯಾವುದು? ಈ ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಪಶುವಧೆ, ಈ 4 ಜಾಗಗಳಲ್ಲಿ ನೀನು ವಾಸ ಮಾಡೋದಕ್ಕೆ ನಾನು ಅವಕಾಶ ಕೊಡ್ತೀನಿ ಅಂತಂದ್ಬಿಟ್ಟು. ನಾವು ಮುಂದಿನ ಶ್ಲೋಕಗಳಲ್ಲಿ ನೋಡ್ತೀವಿ, ಆ ಕಲಿ ಪುರುಷನಿಗೆ ಇದರಿಂದ ಸಮಾಧಾನ ಆಗಲಿಲ್ಲ. ಏನಕ್ಕೆ ಅಂತಂದರೆ, ಇಡೀ ಪರೀಕ್ಷಿತ್ ಮಹಾರಾಜನ ರಾಜ್ಯದಲ್ಲಿ ಈ 4 ಈ ಅಧರ್ಮಗಳಿಗೆ ಅವಕಾಶ ಇರಲಿಲ್ಲ. ಅವನು ಮತ್ತೆ ಬಂದ್ಬಿಟ್ಟು ಮತ್ತೆ ಬೇರೆ ಎಲ್ಲಾದರೂ ವಾಸ ಮಾಡಲು ಅವಕಾಶನೂ ಬೇಡ್ಕೊಳ್ತಾನೆ. ಪರೀಕ್ಷಿತ್ ಮಹಾರಾಜ ಅವನು ಯಾವ ರೀತಿ ರಾಜ್ಯಭಾರ ಮಾಡ್ತಾ ಇದ್ದ ಅಂತಂದರೆ,
ಇಡೀ ಅವನ ಸಾಮ್ರಾಜ್ಯದಲ್ಲಿ ಈ ಅಧರ್ಮಗಳು, ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಈ ಮಾಂಸಾಹಾರ ಭಕ್ಷಣೆ ಇದು ಎಲ್ಲೂ ಕೂಡ ಇರಲಿಲ್ಲ. ಸೊ ಈ ಕಲಿ ಕೃಷ್ಣನ ನಿರ್ಗಮನದ ನಂತರ, ಸೊ ಭೂಮಿಯಿಂದ ಕೃಷ್ಣ ಮತ್ತು ತನ್ನ ಆಧ್ಯಾತ್ಮಿಕ ಲೋಕಕ್ಕೆ ಮರಳಿ ಹೋದ್ಮೇಲೆ ಕಲಿಯುಗ ಸ್ಟಾರ್ಟ್ ಆಯಿತು. ಸೊ ಈ ಕಲಿಯುಗದ ಲಕ್ಷಣ ಏನು ಅಂತಂದರೆ, ನಮ್ಮಲ್ಲಿ ಪಾಪ ಮಾಡೋ ಅಂಥ ಇಚ್ಛೆ ಇಲ್ಲ ಅಂತಂದರೂ ಕೂಡ ನಮ್ಮಲ್ಲಿ ಆ ಪಾಪನ ಈ ಕಲಿಯುಗ ಪ್ರಚೋದನೆ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಈ ಕಲಿಯುಗದ ಪ್ರಭಾವದಿಂದ ನಾವು ದೂರವಾಗಿ ಇರೋದಕ್ಕೆ ಪ್ರಯತ್ನ ಪಡಬೇಕು. ಸೊ ನಾವು ಕಲಿಯುಗದಲ್ಲಿ ಇದ್ದರೂ ಕೂಡ ಆ ಕಲಿಯುಗದ ಪ್ರಭಾವದಿಂದ ನಾವು ಯಾವ ರೀತಿ ಬಿಡುಗಡೆ ಹೊಂದ್ಬೋದು ಅಂತಂದರೆ, ಈ 4 ಈ ಕೆಟ್ಟ ಕಾರ್ಯಗಳಿಂದ ಸೊ ನಾವು ಯಾವಾಗ ದೂರವಿರ್ತೀವಿ ಆಗ ಕಲಿ ಪುರುಷ ನಮ್ಮಲ್ಲಿ ಏನೂ ಕೂಡ ಪ್ರಭಾವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೋಸ್ಕರ ಶ್ರೀಲ ಪ್ರಭುಪಾದರು ನಮಗೆ ಈ 4 ನಿಯಮಗಳನ್ನು ಪಾಲನೆ ಮಾಡೋದಕ್ಕೆ ಉಪದೇಶಿಸಿದ್ದಾರೆ. ಸೊ ಮಾಂಸಾಹಾರದಿಂದ ಸೇವನೆಯಿಂದ ದೂರ ಇರೋವಂಥದ್ದು, ಅನೈತಿಕ ಸಂಬಂಧದಿಂದ ದೂರ ಇರೋವಂಥದ್ದು, ಮತ್ತು ಮದ್ಯಪಾನ ಇತರ ಮಾದಕ ವಸ್ತುಗಳಿಂದ ದೂರ ಇರೋವಂಥದ್ದು, ಮತ್ತು ಜೂಜಾಟದಿಂದ ದೂರ ಇರೋವಂಥದ್ದು. ಸೊ ಇದು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ತುಂಬಾ ಅತ್ಯುತ್ತಮ. ಸೊ ನಮಗೇನಾದರೂ ಕಾಯಿಲೆ ಏನಾದರೂ ಬಂದರೆ, ಸೊ ಏನಾದರೂ ಆಯುರ್ವೇದದ ಡಾಕ್ಟರ್ ಹತ್ರ ಹೋದರೆ ಅವರಿಂದ ನಮಗೆ 2 ರೀತಿಯ ಸೂಚನೆಗಳನ್ನ ಕೊಡ್ತಾರೆ. ಏನು ಅಂತಂದರೆ, ಒಂದು ಬಂದ್ಬಿಟ್ಟು ಕೆಲವು ನಿಯಮಗಳನ್ನ ಪಾಲನೆ ಮಾಡೋದು, ಕೆಲವೊಂದು ಆಹಾರಗಳನ್ನು ಸೇವನೆ ಮಾಡೋದು, ಕೆಲವೊಂದು ಸೇವನೆ ಮಾಡಬಾರ್ದು. ಅದ್ರ ಜೊತೆಲೇ ಆ ಒಂದು ಔಷಧಿ ಕೂಡ ಕೊಡ್ತಾರೆ. ಒಂದು ಡಯೆಟ್ಟು ಮತ್ತು ಸೆಕೆಂಡ್ ಒಂದು ಮೆಡಿಸನ್. ಸೊ ಇದು ನಮ್ಮಲ್ಲಿ ಇರೋಂಥ ರೋಗನ ವಾಸಿ ಮಾಡುತ್ತೆ. ಅದೇ ರೀತಿಯಲ್ಲಿ ನಾವು ಈ ಪ್ರಪಂಚದಲ್ಲಿ ಈ ಭವರೋಗಕ್ಕೆ ತುತ್ತಾಗಿದ್ದೀವಿ. ಈ ಜನ್ಮ, ಮೃತ್ಯು, ಜರ, ವ್ಯಾಧಿ ಈ ಎಲ್ಲ ಕಷ್ಟಗಳಿಗೆ ನಾವು ಸಿಲುಕಿದ್ದೀವಿ. ಈ ಭವರೋಗದಿಂದ ನಾವು ಬಿಡುಗಡೆ ಹೊಂದಬೇಕು ಅಂತಂದರೆ ನಮಗೂ ಶ್ರೀಲ ಪ್ರಭುಪಾದರು ಈ 2 ಸೂಚನೆಗಳನ್ನ ಕೊಡ್ತಾಯಿದ್ದಾರೆ. ಒಂದು ಈ 4 ನಿಯಮಗಳನ್ನ ಪಾಲನೆ ಮಾಡೋಂಥದ್ದು, ಮತ್ತು ಇನ್ನೊಂದು ಔಷಧಿ ರೂಪದಲ್ಲಿ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡೋಂಥದ್ದು. ಸೊ ಇದನ್ನು ಈ 4 ನಿಯಮಗಳನ್ನ ಪಾಲನೆ ಮಾಡ್ತಾ ಹರೇ ಕೃಷ್ಣ ಮಹಾಮಂತ್ರದ ಜಪ ಮಾಡಿದರೆ ಸೊ ನಾವು ಈ ಭವರೋಗದಿಂದ ಬಿಡುಗಡೆ ಹೊಂದಿ ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗ್ಬೋದು. ಸೊ ಈ ಶ್ಲೋಕದ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಜೀವ ಗೋಸ್ವಾಮಿಯವರ ಅವರ ಉಪದೇಶನ ಇಲ್ಲಿ ವ್ಯಾಖ್ಯಾನಿಸ್ತಾ ಇದ್ದಾರೆ. ಸೊ ಅಲ್ಲಿ ಶ್ರೀಲ ಜೀವ ಗೋಸ್ವಾಮಿಗಳು ಅವರು ನಮ್ಮ ಗೋಸ್ವಾಮಿಗಳು 6 ಗೋಸ್ವಾಮಿಗಳಲ್ಲಿ ಒಬ್ಬರು ಗೋಸ್ವಾಮಿಗಳು. ಇವರು ಚೈತನ್ಯ ಮಹಾಪ್ರಭುಗಳ ಡೈರೆಕ್ಟ್ ಡಿಸೈಪಲ್. ಸೊ ಈ ಜೀವ ಗೋಸ್ವಾಮಿಗಳು ಹೇಳ್ತಾರೆ, ವೇದಗಳಲ್ಲಿ 2 ಬಗೆಯ ಆಜ್ಞೆಗಳಿವೆ. ಒಂದು ಬಂದ್ಬಿಟ್ಟು ಪ್ರವೃತ್ತರಿಗೆ, ಇನ್ನೊಂದು ಬಂದ್ಬಿಟ್ಟು ನಿವೃತ್ತರಿಗೆ. ಸೊ ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಬೇಕು ಅಂತಂದರೆ ಒಂದು ಬಂದ್ಬಿಟ್ಟು ನಾವು ಪ್ರವೃತ್ತಿ ಮಾರ್ಗ ಇದೆ, ಇನ್ನೊಂದು ಬಂದ್ಬಿಟ್ಟು ನಿವೃತ್ತಿ ಮಾರ್ಗ ಇದೆ. ಫಾರ್ ಎಕ್ಸಾಂಪಲ್ ನಾವೇನಾದರೂ ಒಂದು 100 ಅಂತಸ್ತಿನ ಒಂದು ಕಟ್ಟಡನ ಏರಬೇಕು ಅಂತಂದರೆ ಒಂದು ವೇ ಬಂದ್ಬಿಟ್ಟು ಸ್ಟೆಪ್ಸ್, ಅದು ಮೆಟ್ಟಲುಗಳ ಮೇಲಕ್ಕೆ ಹತ್ಕೊಂಡು ಹೋಗೋವಂಥದ್ದು, ಇದು ಒಂದು ವಿಧಾನ. ಮತ್ತು ಇನ್ನೊಂದು ಬಂದ್ಬಿಟ್ಟು ಸೊ ಅದನ್ನು ಲಿಫ್ಟಲ್ಲಿ ಹೋಗೋವಂಥದ್ದು. ಸೊ ಇದರಲ್ಲಿ ಯಾವುದು ಬೇಗ ಹೋಗ್ಬೋದು? ಲಿಫ್ಟಲ್ಲಿ ಹೋಗೋವಂಥದ್ದು. ಸೊ ಅದೇ ರೀತಿ ನಮ್ಮ ವೇದಗಳಲ್ಲಿ ಕೂಡ ನಾವು ಆಧ್ಯಾತ್ಮಿಕವಾಗಿ ಮುಂದುವರೆದು ನಾವು ಭಗವಂತನ ಧಾಮಕ್ಕೆ ಮರಳಿ ಹೋಗಬೇಕು ಅನ್ನೋದಕ್ಕೆ 2 ರೀತಿಯ ಮಾರ್ಗಗಳಿದ್ದಾವೆ. ಆ 2 ಮಾರ್ಗಗಳು ಏನು ಅಂತಂದರೆ, ಒಂದು ಬಂದು ಪ್ರವೃತ್ತಿ ಮಾರ್ಗ ಮತ್ತು ಇನ್ನೊಂದು ಬಂದ್ಬಿಟ್ಟು ನಿವೃತ್ತಿ ಮಾರ್ಗ. ಸೊ ಈ ವೇದಗಳಲ್ಲಿ 2 ರೀತಿಯ ಆಜ್ಞೆಗಳಿದೆ. ಭೌತಿಕ ಸುಖಾಪೇಕ್ಷೆ ಬಯಸೋರಿಗೆ ಅಂದರೆ ಪ್ರವೃತ್ತರಿಗೆ
ವೇದಾಜ್ಞೆ ಎಂದರೆ ಅವರು ಕ್ರಮಕ್ರಮವಾಗಿ ತಮ್ಮ ಚಟುವಟಿಕೆಗಳನ್ನು ಮುಕ್ತಿಪಥದ ಕಡೆಗೆ ನಿಯೋಗಿಸಬೇಕು. ಆದ್ದರಿಂದ ಅಜ್ಞಾನದ ಅತ್ಯಂತ ಆಳದ ನೆಲೆಯಲ್ಲಿರುವವರಿಗೆ ಮದ್ಯಪಾನ, ಸ್ತ್ರೀ ಸಂಘ, ಮಾಂಸಾಹಾರ ನಿರತರಿಗೆ ಸೌತ್ರಾಮಣಿ ಯಜ್ಞ ಮಾಡುತ್ತಾ ಮದ್ಯಪಾನ, ವಿವಾಹದಿಂದ ಸ್ತ್ರೀ ಸಂಘ ಮತ್ತು ಯಜ್ಞ ಮಾಡಿ ಮಾಂಸ ಭಕ್ಷಣೆ ಮಾಡುವಂಥದ್ದು ಎಂಬಿವುಗಳಿಗೆ ಕೆಲವೊಮ್ಮೆ ಮಾತ್ರ ವೇದಗಳಲ್ಲಿ ಅನುಮತಿ ಕೊಡಲಾಗಿದೆ ಅಂತಂದ್ಬಿಟ್ಟು ಇಲ್ಲಿ ಶ್ರೀಲ ಜೀವ ಗೋಸ್ವಾಮಿಯವರು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ವೇದಗಳಲ್ಲಿ ಕೆಲವೊಂದು ಬಗೆಯ ಜನರಿಗೆ ಈ 4 ವಿಚಾರಗಳಲ್ಲಿ ತೊಡಗೋಂಥ, ಅದರಲ್ಲೂ ನಿಯಮಬದ್ಧ ರೀತಿಯಲ್ಲಿ ತೊಡಗೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಅಂತಂದರೆ, ಅದು ತಾಮಸ ಗುಣದಲ್ಲಿರೋಂಥವ್ರಿಗೆ, ತಾಮಸ ಗುಣದಲ್ಲಿರೋಂಥ ವ್ಯಕ್ತಿಗಳು ಅಂಥವ್ರಿಗೆ ಮದ್ಯಪಾನ ಮಾಡಬೇಕು ಅಂತಂದರೆ ಸೌತ್ರಾಮಣಿ ಯಜ್ಞ ಮಾಡಿ ಕಾಳಿಗೆ ಅರ್ಪಿಸೋದ್ರ ಮೂಲಕ ಅವರು ಮದ್ಯಪಾನವನ್ನು ಮಾಡೋದಕ್ಕೆ ಕೆಲವೊಂದು ಸಮಯದಲ್ಲಿ ಅವಕಾಶ ಕೊಟ್ಟಿದ್ದಾರೆ. ಇದು ಪ್ರತಿನಿತ್ಯ ಮಾಡುವಂಥದ್ದಲ್ಲ, ಇದು ಕೆಲವೊಂದು ಸಮಯದಲ್ಲಿ ಶಾಸ್ತ್ರಗಳ ಆಧಾರದ ಮೇಲೆ. ಮತ್ತು ಮದುವೆಯ ಮೂಲಕ ಸ್ತ್ರೀ ಸಂಘ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಮಾಂಸಾಹಾರನ ಕಾಳಿಗೆ ಅರ್ಪಿಸಿ ಅದನ್ನು ತಿನ್ನೋವಂಥ ಅವಕಾಶ. ಸೊ ಈ ರೀತಿ ಅವಕಾಶಗಳು ಈ ಯಾರು ತಾಮಸಿಕ ಗುಣದಲ್ಲಿರ್ತಾರೆ, ಯಾರು ಪ್ರವೃತ್ತಿ ಮಾರ್ಗದಲ್ಲಿರ್ತಾರೆ ಅಂಥವರಿಗೆ ಅವಕಾಶ ಇದೆ. ಇದು ಎಲ್ಲರಿಗೂ ಇರೋಂಥ ಅವಕಾಶ ಅಲ್ಲ. ಸೊ ಅದನ್ನೇ ಮುಂದುವರಿಸಿ ಇಲ್ಲಿ ಜೀವ ಗೋಸ್ವಾಮಿಗಳು ಹೇಳ್ತಾರೆ, ಒಬ್ಬರ ಆಹಾರ ಇನ್ನೊಬ್ಬರಿಗೆ ವಿಷ ಆಗಬಹುದು. ಸೊ ಈ ಎಲ್ಲ ವಿಚಾರಗಳು ಎಲ್ಲರಿಗೂ ಅನ್ವಯ ಆಗೋದಿಲ್ಲ. ಸೊ ಕೆಲವೊಮ್ಮೆ ನಾವೇನಾದರೂ ವೈದ್ಯರ ಹತ್ರ ಹೋದರೆ ನಮಗೇನಾದರೂ ರೋಗ ಇದ್ದರೆ ಅವರು ಕೆಲವೊಂದು ಆಹಾರನ ತಿನ್ನಬೇಡಿ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ನಮಗೆ ಅದನ್ನು ಬಿಡೋಂಥ ಇಮಿಡಿಯೇಟಾಗಿ ಬಿಡೋಕ್ಕಾಗದೇ ಇರ್ಬೋದು. ಸೊ ಫಾರ್ ಎಕ್ಸಾಂಪಲ್, ಯಾರಾದರೂ ಈ ಡಯಾಬಿಟೀಸ್, ಮಧುಮೇಹಿಗ ರೋಗಗಳಿರೋಂಥವ್ರು ಅವ್ರಿಗೆ ಸ್ವೀಟ್ ತಿನ್ನಬಾರ್ದು ಅಂತಂದ್ಬಿಟ್ಟು ಡಾಕ್ಟ್ರು ಉಪದೇಶ ಮಾಡ್ತಾರೆ. ಆ್ಯಕ್ಚುಲಿ ಅದು ಡಾಕ್ಟ್ರ್ ಹೇಳೋದು ಬಂದ್ಬಿಟ್ಟು ಆ ರೋಗದಿಂದ ಗುಣಮುಖರನ್ನಾಗಿ ಮಾಡೋದಕ್ಕೆ. ಆದರೆ ಅವ್ರಿಗೆ ಏನಾದರೂ ಈ ಉಪದೇಶನ ಸ್ವೀಕಾರ ಮಾಡೋಂಥ ಶಕ್ತಿ ಇಲ್ಲ ಅಂದರೆ, ಪಾಲನೆ ಮಾಡೋಂಥ ಶಕ್ತಿ ಇಲ್ಲ ಅಂತಂದರೆ ಡಾಕ್ಟರ್ ಹೇಳಿದ್ರೆ ಓಕೆ, ಕೆಲವೊಮ್ಮೆ ಮಾತ್ರ ಇದನ್ನ ತಿನ್ನಿ, ಸ್ವಲ್ಪ ಮಾತ್ರ ತಿನ್ನಿ, ಜಾಸ್ತಿ ತಿನ್ನಬೇಡಿ ಅಂತಂದ್ಬಿಟ್ಟು. ಅಂದರೆ ಇದ್ರ ಉದ್ದೇಶ ಬಂದ್ಬಿಟ್ಟು ಆ ರೋಗದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ. ಸೊ ಅದೇ ರೀತಿ ನಮ್ಮ ವೇದಗಳಲ್ಲಿ ಈ ಪ್ರವೃತ್ತರಿಗೆ ಕ್ರಮಕ್ರಮವಾಗಿ ಅವರನ್ನು ಆಧ್ಯಾತ್ಮಿಕವಾಗಿ ಮೇಲೆತ್ತೋದಕ್ಕೋಸ್ಕರ ಈ ಕೆಲವೊಂದು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ ಇಲ್ಲಿ. ಸೊ ವೈದಿಕ ಸಾಹಿತ್ಯದಲ್ಲಿ ಅಂತಹ ಅನುಮತಿ ಎಲ್ಲರಿಗೂ ಇಲ್ಲ. ವಿವಕ್ಷಿತ ವರ್ಗದ ಜನರಿಗಾಗಿ ಮಾತ್ರ ನೀಡಲಾಗಿದೆ. ಅವು ನಿರ್ದಿಷ್ಟ ಜನವರ್ಗವನ್ನು ಉದ್ದೇಶಿಸಿರುವ ವೇದಾಜ್ಞೆಗಳಾಗಿರುವುದರಿಂದ ಪ್ರವೃತ್ತರಲ್ಲಿ ಅಂತಹವು ಅಧರ್ಮವೆಂದು ಪರಿಗಣಿತವಾಗಿಲ್ಲ. ಸೊ ಇಂದಿನ ಶ್ಲೋಕದಲ್ಲಿ ಹೇಳಿರೋ ಹಾಗೆ ಈ ಕಲಿಪುರುಷನನ್ನು 4 ಪ್ರದೇಶಗಳಲ್ಲಿ ವಾಸ ಮಾಡೋದಕ್ಕೆ ಪರೀಕ್ಷಿತ್ ಮಹಾರಾಜ ಅವಕಾಶ ಕೊಡ್ತಾರೆ. ಸೊ ನಾವು ಈ 4 ವಿಚಾರಗಳನ್ನ ತುಂಬ ಮತ್ತೆ ಆಳವಾಗಿ ಅಧ್ಯಯನ ಮಾಡೋಣ ಒಂದೊಂದಾಗಿ. ಮೊದಲನೇದು ಬಂದ್ಬಿಟ್ಟು ದ್ಯೂತಃ ಅಭ್ಯರ್ಥಿತಸ್ತದಾ ತಸ್ಮೈ ಸ್ಥಾನಾನಿ ಕಲೆಯೇದದೋ ದ್ಯೂತಂ ಪಾನಂ ಸ್ತ್ರೀಯಸ್ಸೂನ ಯತ್ರ ಅಧರ್ಮ ಚತುರ್ವಿಧ. ಸೊ ಮೊದಲು ಅವಕಾಶ ಕೊಟ್ಟಂಥ ಪರೀಕ್ಷಿತ್ ಮಹಾರಾಜನು ಈ ಕಲಿಗೆ ಕೊಟ್ಟಂಥ ಜಾಗ ಅಂತಂದರೆ ದ್ಯೂತಃ ಅಂತಂದರೆ ಎಲ್ಲಿ ಜೂಜು ನಡೆಯುತ್ತೆ, ಎಲ್ಲಿ ಜೂಜಾಟ ಮಾಡ್ತಾರೆ ಅಂತಹ ಜಾಗದಲ್ಲಿ
ಆ ಕಲಿಪುರುಷನಿಗೆ ವಾಸ ಮಾಡೋದಂತಹ ಅವಕಾಶ ಕೊಡಲಾಯಿತು. ಜೂಜು ಅಂದರೆ ಏನು? ಅದು ನಾವು ಏನಾದರೂ ಒಂದು ಅನಿಶ್ಚಿತವಾದಂತಹ ಫಲಿತಾಂಶದ ಮೇಲೆ ಹಣ ಅಥವಾ ಮೌಲ್ಯವನ್ನು ಪಣಕ್ಕಿಡುವಂಥದ್ದನ್ನ ಜೂಜು ಅಂತಂದ್ಬಿಟ್ಟು ಹೇಳ್ತಾರೆ. ಇದು ಒಂದು ಸಾರ್ವಜನಿಕ ಜೂಜಾಟ ಕಾಯ್ದೆ. ಸೊ 1867 ಇಸ್ವಿನಲ್ಲಿ ಬ್ರಿಟಿಷರ ಕಾಲದಲ್ಲಿ ಪಾಸಾದಂಥ ಈ ಆಕ್ಟ್ನಲ್ಲಿ ಹೇಳ್ತಾರೆ ಜೂಜಾಟ ಅಂದರೆ ಏನು ಅಂತಂದ್ಬಿಟ್ಟು. ಸೊ ಜೂಜಾಟವನ್ನು ಒಂದು ಆಟ, ಸ್ಪರ್ಧೆ ಅಥವಾ ಅನಿಶ್ಚಿತ ಘಟನೆಯ ಫಲಿತಾಂಶದ ಮೇಲೆ ಅಪಾಯದ ಪ್ರಜ್ಞೆ ಮತ್ತು ಲಾಭದ ಭರವಸೆಗಳೊಂದಿಗೆ ಮೌಲ್ಯಯುತವಾದ ಯಾವುದನ್ನಾದರೂ ಬೆಟ್ಟಿಂಗ್ ಮಾಡುವಂಥದ್ದು ಅಥವಾ ಪಣಕ್ಕಿಡುವಂಥದ್ದು. ಅದರ ಫಲಿತಾಂಶವು ಆಕಸ್ಮಿಕವಾಗಿ ನಿರ್ಧರಿಸಲ್ಪಡುವುದು. ಬೆಟ್ಟಿಂಗ್ ಮಾಡುವವರ ತಪ್ಪು ಲೆಕ್ಕಾಚಾರದಿಂದಾಗಿ ಅನಿರೀಕ್ಷಿತ ಫಲಿತಾಂಶವನ್ನು ಪಡೆಯಬಹುದು ಎಂದು ಈ ಸಾರ್ವಜನಿಕ ಜೂಜಾಟ ಕಾಯ್ದೆಯಲ್ಲಿ ಇದನ್ನು ವ್ಯಾಖ್ಯಾನಿಸಿದ್ದಾರೆ. ಒಂದು ಬಾರಿ ಶ್ರೀಲ ಪ್ರಭುಪಾದರಿಗೆ ಒಬ್ಬರು ಡಿಸೈಪಲ್ ಒಂದು ಪ್ರಶ್ನೆ ಮಾಡ್ತಾರೆ, ಜೂಜಾಟ ಅಂದರೆ ಏನು ಅಂತಂದ್ಬಿಟ್ಟು. ಸೊ ಅದಕ್ಕೆ ಶ್ರೀಲ ಪ್ರಭುಪಾದರು ಉತ್ತರ ಕೊಡ್ತಾರೆ, ಜೂಜಾಟ ಅಂದರೆ ಬೆಟ್ಟಿಂಗ್, ಅದು ಜೂಜಾಟ. ಜನರು ಬೆಟ್ಟಿಂಗ್ ಮಾಡುತ್ತಾರೆ. ನೀವು $1 ಹಾಕ್ತೀರಿ ಮತ್ತು ನೀವು ಗಳಿಸಿದರೆ ನಿಮಗೆ $10 ಸಿಗುತ್ತದೆ. ಇಲ್ಲದಿದ್ದರೆ ನೀವು ಈ $1 ಕಳೆದುಕೊಳ್ಳುತ್ತೀರಿ. ಇದು ಜೂಜಾಟ. ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಕ್ರಿಶ್ಚಿಯನ್ ಚರ್ಚ್ಗಳಲ್ಲೂ ಜೂಜಾಟ ನಡೆಸುತ್ತಾರೆ. ಆದರೆ ಜೂಜಾಟವನ್ನು ಪಾಪದ ಚಟುವಟಿಕೆ ಎಂದು ಪರಿಗಣಿಸಲಾಗುತ್ತದೆ. ಸೊ ಅವರು ತಮ್ಮ ಎಲ್ಲ ಸಂಪತ್ತನ್ನು ಪಣಕ್ಕಿಡುತ್ತಾರೆ ಮತ್ತು ಅವರು ಎಲ್ಲವನ್ನು ಕಳೆದುಕೊಳ್ಳುತ್ತಾರೆ. ತದನಂತರ ಹತಾಶೆಯಿಂದ ರಿವಾಲ್ವರ್ ತೆಗೆದುಕೊಂಡು ಸ್ವತಃ ಗುಂಡು ಹಾರಿಸಿಕೊಂಡು ಸಾಯುತ್ತಾರೆ. ಅದನ್ನು ಎಲ್ಲೋ ಬೀದಿಯಲ್ಲಿ ಅಥವಾ ಎಲ್ಲೋ ಎಸೆಯುತ್ತಾರೆ. ಅವರಿಗೆ ಯಾರೂ ಕೂಡ ಕಾಳಜಿ ವಹಿಸೋದಿಲ್ಲ. ಆ್ಯಕ್ಚುಲಿ ಪ್ರಭುಪಾದರು ಇಲ್ಲಿ ಒಂದು ಮೌಂಟ್ ಕಾರ್ಲೋ ಅಂತ ಒಂದು ಪ್ರದೇಶನ ರೆಫರ್ ಮಾಡ್ತಾ ಇದ್ದಾರೆ. ಅಲ್ಲಿ ಈ ಜೂಜಾಟ ಅನ್ನೋದು ಕಾಮನ್. ಅಲ್ಲಿ ಜನರೇನಾದರೂ ಆ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಜೂಜಾಟದಿಂದ ಎಲ್ಲ ಸಂಪತ್ತನ್ನು ಕಳೆದುಕೊಂಡ್ರೆ ಅವರು ಒಂದು ರಿವಾಲ್ವರ್ ತಗೊಂಬಿಟ್ಟು ಅವ್ರನ್ನೇ ಶೂಟ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಬಿಡ್ತಾರೆ. ಸೊ ಇದು ಜೂಜಾಟದ ಪರಿಣಾಮ ಅಂತಂದ್ಬಿಟ್ಟು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಸೊ ಪ್ರಭುಪಾದರು ಮತ್ತೆ ಹೇಳ್ತಾರೆ ಇಲ್ಲಿ ಮುಂದೆ, ಈ ಜೂಜಾಟ, ಈ ಮಾದಕ ವಸ್ತುಗಳ ಸೇವನೆ, ಇದೆಲ್ಲ ಬಂದ್ಬಿಟ್ಟು ಬ್ರಿಟಿಷ್ನವರು ನಮ್ಮಲ್ಲಿ ಇಂಟ್ರೊಡ್ಯೂಸ್ ಮಾಡಿರೋವಂಥದ್ದು. ಸೊ ಮೊದಲು ನಮ್ಮ ಸನಾತನ ಧರ್ಮದಲ್ಲಿ ಇಂಥ ಕಾರ್ಯಗಳಿಗೆ ಅವಕಾಶ ಇರಲಿಲ್ಲ. ಸೊ ಪ್ರಭುಪಾದರು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಕಲ್ಕತ್ತಾದಲ್ಲಿ, ಬಾಂಬೆನಲ್ಲಿ ಸೊ ಈ ಎಲ್ಲರೂ ಜೂಜಾಟ ಆಡ್ತಾರೆ. ನೀವು ಹಣವನ್ನು ಪಡೆದಾಗ ನಂತರ ಅದು ಜೂಜಾಟ ಆಡುತ್ತಾರೆ. ಕುದುರೆಯ ಓಟವು ಜೂಜಾಟ, ಕುದುರೆ ಓಟ, ಈ ಜೂಜಾಟ, ಮದ್ಯಪಾನ, ಮಾಂಸ ತಿನ್ನುವುದು ಇವೆಲ್ಲವೂ ಭಾರತದಲ್ಲಿ ತಿಳಿದಿಲ್ಲ. ಅವರಿಗೆ ಹೇಗೆ ಕುಡಿಯಬೇಕೆಂದು ತಿಳಿದಿರಲಿಲ್ಲ. ಬ್ರಿಟಿಷರು ಇದನ್ನು ಪರಿಚಯಿಸಿದರು. ಸೊ ಒಂದು ಲೇನ್, ಒಂದು ಬೀದಿ, ಅಲ್ಲಿ ಪೋರ್ಟ್ರೀಸ್ ಸ್ಟ್ರೀಟ್ ಅಂತನ್ನೋದರಲ್ಲಿ ಅನುಮಾನಾಸ್ಪದಂಥ ಒಬ್ಬ ಮಹಿಳೆ ಇದ್ದರು. ಅವರಿಗೆ ಒಂದು ದೊಡ್ಡ ಬಾಟಲ್ಗಳನ್ನು ಈ ಶ್ರೀಮಂತ ಜನರ ಮಕ್ಕಳಿಗೆ ಅದನ್ನು ಕುಡಿಯೋದಕ್ಕೋಸ್ಕರ ಅದನ್ನು ಆ ಮಹಿಳೆ ಅವರಿಗೆ ಪರಿಚಯಿಸಿದರು. ಅದನ್ನು ಮೊದಲು ಉಚಿತವಾಗಿ ಕೊಡಲಾಯಿತು. ಸೊ ಆಮೇಲಿಂದ ಅದು ಜನರು ಅದನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ಮೇಲೆ, ಅದಕ್ಕೆ ಅಡಿಕ್ಟ್ ಆದಮೇಲೆ ಅದನ್ನು ಮತ್ತೆ ಕ್ರಮೇಣವಾಗಿ ಎಲ್ಲ ಕಡೆ ಅದನ್ನು ಪ್ರಚಾರ ಮಾಡಿದರು. ಇದೇ ರೀತಿ ಟೀ ಕೂಡ ನಮ್ಮ ದೇಶದಲ್ಲಿ ಈ ಟೀ ಸೇವನೆ ಕೂಡ ಇರಲಿಲ್ಲ. ಸೊ ಇದು ಬ್ರಿಟಿಷ್ನವರು ತಂದು ಇಂಟ್ರೊಡ್ಯೂಸ್ ಮಾಡಿರೋಂಥದ್ದು ವಿಚಾರ. ಸೊ ಜೂಜಾಟ ಏನಕ್ಕೆ ಆಡಬಾರ್ದು? ಸೊ ನಮ್ಮ ಶಾಸ್ತ್ರಗಳಲ್ಲಿ ಇದರಲ್ಲಿ ನಮಗೆ ಎಕ್ಸಾಂಪಲ್ ತೋರಿಸೋದಕ್ಕೋಸ್ಕರ ಕೆಲವೊಂದು ಉದಾಹರಣೆಗಳಿದ್ದಾವೆ. ಯುಧಿಷ್ಠಿರ್ ಮಹಾರಾಜ ಕೂಡ ಜೂಜಾಟ ಆಡಿ ತನ್ನ ಎಲ್ಲ ಸಂಪತ್ತುಗಳನ್ನು ಕಳೆದು ಅರಣ್ಯಕ್ಕೆ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದೇ ರೀತಿ ನಳ ಮಹಾರಾಜ ಕೂಡ ತನ್ನ ಸಂಪತ್ತನ್ನು ಕಳೆದುಕೊಳ್ಬೇಕಾಗುತ್ತೆ ಈ ಜೂಜಾಟದಿಂದ. ಸೊ ಈ ಜೂಜಾಟದಿಂದ ನಾವು ತುಂಬ ದೂರ ಇರಬೇಕು.
ಸೊ ಆಧುನಿಕ ಯುಗದಲ್ಲಿ ಜೂಜಾಟ ಯಾವ ರೀತಿ ನಡೆಯುತ್ತೆ? ಸ್ಟಾಕ್ ಮಾರ್ಕೆಟ್ಗಳಲ್ಲಿ ಮತ್ತು ರಮ್ಮಿ, ಗೇಮ್ಸ್ ಆಡೋಂಥದ್ರ ಮೂಲಕ, ಲಾಟ್ರೀಸ್, ಬೆಟ್ಟಿಂಗ್. ಸೊ ಈ ರೀತಿ ಈ ಆಧುನಿಕ ಯುಗದಲ್ಲಿ ಈ ಜೂಜಾಟ ನಡೀತಾ ಇದೆ. ಸೊ ಎಲ್ಲಿ ಜೂಜಾಟ ಇರುತ್ತೆ ಅಲ್ಲಿ ಅಸತ್ಯ ಅಲ್ಲಿ ಪ್ರಾರಂಭ ಆಗುತ್ತೆ. ನಮ್ಮ ಶಾಸ್ತ್ರಗಳಲ್ಲಿ ಈ ಜೂಜಾಟದ ಪರಿಣಾಮ ಏನು ಅಂತಂದ್ಬಿಟ್ಟು ಹೇಳಿದೆ. ಆ ಜೂಜಾಟದ ಪರಿಣಾಮ ಬಂದರೆ ನಾವು ಈ ಸತ್ಯವನ್ನು ನುಡಿಯೋಂಥದ್ದನ್ನ ನಾವು ಬಿಟ್ಬಿಡ್ತೀವಿ. ಸೊ ಇದು ಜೂಜಾಟದಿಂದ ಆಗಂಥ ಪರಿಣಾಮ. ಸೊ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಈ ಮೋಸಗಾರರಲ್ಲಿರೋಂಥ ಜೂಜು ಕೂಡ ನಾನೇ ಅಂತಂದ್ಬಿಟ್ಟು. ದ್ಯೂತಂ ಚಲೇತಾಮಸ್ಮಿ ತೇಜಸ್ ತೇಜಸ್ವಿನಾಮಹಂ. ನಾನು ಮೋಸಗಾರರ ಜೂಜಾಟವೂ ಹೌದು ಮತ್ತು ಅದ್ಭುತರಲ್ಲಿ ನಾನೇ ವೈಭವವೂ ಹೌದು. ನಾನೇ ಗೆಲುವು, ನಾನೇ ಸಾಹಸ ಮತ್ತು ನಾನೇ ಬಲಶಾಲಿಗಳ ಶಕ್ತಿ. ಸೊ ವಿಶ್ವದಾದ್ಯಂತ ಅನೇಕ ರೀತಿಯ ಮೋಸಗಾರರಿದ್ದಾರೆ. ಎಲ್ಲ ಮೋಸ ಪ್ರಕ್ರಿಯೆಗಳಲ್ಲಿ ಜೂಜಾಟವು ಸರ್ವೋಚ್ಚವಾಗಿದೆ. ಸೊ ಆದ್ದರಿಂದ ಇದು ಕೃಷ್ಣನನ್ನು ಪ್ರತಿನಿಧಿಸುತ್ತದೆ. ಪರಮಾತ್ಮನಾಗಿ ಕೃಷ್ಣನು ಯಾವುದೇ ಸಾಮಾನ್ಯ ಮನುಷ್ಯಗಿಂತ ಹೆಚ್ಚು ಮೋಸಗಾರನಾಗಬಹುದು. ಕೃಷ್ಣನು ಒಬ್ಬ ವ್ಯಕ್ತಿಯನ್ನು ಮೋಸಗೊಳಿಸಲು ಆರಿಸಿಕೊಂಡರೆ ಯಾರೂ ಅವನ ವಂಚನೆಯಲ್ಲಿ ಅವನನ್ನು ಮೀರಿಸಲು ಸಾಧ್ಯವಿಲ್ಲ. ಅವನ ಶ್ರೇಷ್ಠತೆ ಕೇವಲ ಏಕಪಕ್ಷೀಯವಲ್ಲ, ಅದು ಸರ್ವಪಕ್ಷೀಯವಾಗಿದೆ. ಅಂದರೆ ನಾವೇನಾದರೂ ಕೃಷ್ಣನಿಗೆ ಮೋಸ ಮಾಡಬೇಕು ಅಂತಂದರೆ ಏನಾದರೂ ಪ್ರಯತ್ನ ಪಟ್ಟರೆ ಕೃಷ್ಣ ನಮಗಿಂತ ಉತ್ತಮವಾಗಿ ನಮ್ಮನ್ನು ಮೋಸ ಮಾಡ್ತಾನೆ. ಸೊ ದ್ಯೂತಂ ಚಲೇತಾಮಸ್ಮಿ. ಮತ್ತು ಎರಡನೇ ವಿಚಾರ, ಮದ್ಯಪಾನ ಸೇವನೆ. ಇದರಿಂದ ಏನು ಹಾನಿ? ಕೆಲವರು ಕೇಳ್ಬೋದು, ನಾನು ಕುಡಿತೀನಿ, ಇದು ನಿನಗೆ ಬೇರೆಯವ್ರಿಗೇನು ನಾನೇನು ತೊಂದರೆ ಕೊಡ್ತಾ ಇಲ್ಲ, ನಾನು ಬೇರೆ ಯಾವುದು ಪ್ರಾಣಿಗಳನ್ನ ಹಿಂಸೆ ಮಾಡ್ತಾ ಇಲ್ಲ, ಬೇರೆಯವ್ರಿಗೇನು ತೊಂದರೆ ಕೊಡ್ತಾ ಇಲ್ಲ, ನಾನು ಕುಡಿತೀನಿ, ನನ್ನ ಇಚ್ಛೆ ಅದು. ಸೊ ಅದರಿಂದ ಅದೇನು ಪಾಪ ಹೇಗಾಗುತ್ತೆ ಅಂತಂದ್ಬಿಟ್ಟು ಕೆಲವರು ಕೇಳ್ಬೋದು. ಸೊ ನಮ್ಮ ಶಾಸ್ತ್ರಗಳಲ್ಲಿ ಹೇಳುತ್ತೆ, ಈ ಮದ್ಯಪಾನದಿಂದ ಏನಾಗುತ್ತೆ ಅಂತಂದರೆ ನಮ್ಮಲ್ಲಿರೋಂಥ ತಪಸ್ಸಿನ ಶಕ್ತಿ ಅದು ಕಡಿಮೆ ಆಗುತ್ತೆ. ನಾವು ತಪಸ್ಸು ಮಾಡೋಂಥ ಶಕ್ತಿ ನಮ್ಮಿಂದ ಹೊರಟೋಗುತ್ತೆ. ನಮ್ಮಲ್ಲಿ ಸ್ವನಿಯಂತ್ರಣ ತಪ್ಪೋಗುತ್ತೆ. ಸೊ ನೀವು ಎಲ್ಲಾದರೂ ಒಂದು ವಿಚಾರಗಳನ್ನ ಕೇಳಿ, ಯಾರಾದರೂ ಏನಾದರೂ ಒಂದು ಗಲಾಟೆ ಆಗಿದೆ, ಒಂದು ಕೊಲೆ ಆಗಿದೆ ಏನಾದರೂ ಅಂತಂದರೆ ಪೊಲೀಸ್ನವರು ಬಂದರೆ ಆ ಜಾಗದಲ್ಲಿ ಮೊದಲಿಂದ ಕೇಳೋಂಥ ವಿಚಾರ, ಆ ವ್ಯಕ್ತಿ ಏನಾದರೂ ಕುಡಿದಿದ್ದಾನ, ಮದ್ಯಪಾನ ಸೇವನೆ ಮಾಡಿದ್ದಾನ ಅಂತಂದ್ಬಿಟ್ಟು. ಅಂದರೆ ಮದ್ಯಪಾನ ಇದರಲ್ಲಿ ಕಲಿ ಅಡಗಿದ್ದಾನೆ. ಸೊ ನಮ್ಮಲ್ಲಿ ಆ ಪಾಪ ಮಾಡಬೇಕು ಅಂತ ಇಚ್ಛೆ ಇಲ್ಲ ಅಂದರೂ ಕೂಡ ಕಲಿ ಅದನ್ನು ಪ್ರಚೋದಿಸುತ್ತಾನೆ ಯಾವಾಗ ನಾವು ಕಲಿಯ ಸಂಪರ್ಕಕ್ಕೆ ಬರ್ತೀವಿ. ಸೀವನ್ ಇದು ಆರೋಗ್ಯಕ್ಕೂ ಕೂಡ ಹಾನಿ. ಸೊ ನಾವು ಈ ತಂಬಾಕು ಈ ಪ್ಯಾಕೆಟ್ಗಳ ಮೇಲೆ ಸೊ ಗೌರ್ಮೆಂಟ್ ಅದನ್ನ ಮ್ಯಾಂಡೇಟ್ರಿನಲ್ಲಿ ಅದನ್ನು ಒಂದು ನಿರ್ದೇಶನ ಪಾಲನೆ ಮಾಡೋದಕ್ಕೆ ಮೆನ್ಷನ್ ಮಾಡೋದಕ್ಕೆ ಆಜ್ಞೆ ಕೊಟ್ಟಿದ್ದಾರೆ. ಏನು ಅಂತಂದರೆ, ಟೊಬ್ಯಾಕೊ ಯೂಸರ್ಸ್ ಡೈ ಯಂಗರ್ ಆ್ಯಂಡ್ ಟೊಬ್ಯಾಕೊ ಕಾಸಸ್ ಪೇನ್ಫುಲ್ ಡೆತ್. ಈ ತಂಬಾಕು ಜಸ್ಟ್ ಅದು ಸಾವನ್ನಷ್ಟೇ ಕೊಡೋದಿಲ್ಲ, ಅದು ತುಂಬ ಪೇನ್ಫುಲ್ ಸಾವಿಗೆ ಕಾರಣ ಆಗುತ್ತೆ. ಈವನ್ ಅದು ನಾವೇನಾದರೂ ಮದ್ಯಪಾನ ಮಾಡಬೇಕಾದ್ರೂ ಅದ್ರ ಮೇಲೆ ಬರೆದಿರ್ತಾರೆ, ಡ್ರಿಂಕಿಂಗ್ ಈಸ್ ಇಂಜೂರಿಯಸ್ ಟು ಹೆಲ್ತ್. ಆದರೂ ಕೂಡ ಜನ ಇದನ್ನು ಕುಡಿತಾರೆ. ಸೊ ಪ್ರಭುಪಾದರು ಒಂದು ಅಮೇರಿಕದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡ್ತಾರೆ. ಆ ಅಡ್ವರ್ಟೈಸ್ಮೆಂಟ್ನಲ್ಲಿ ಹೇಳುತ್ತೆ, ಸ್ಮೋಕ್ ಕೂಲ್ ಸಿಗರೇಟ್ ಆ್ಯಂಡ್ ಮೇಕ್ ಯುವರ್ ಬ್ರೈನ್ ಕೂಲ್. ಅದನ್ನು ಹಾಸ್ಯವಾಗಿ ಪ್ರಭುಪಾದರು ಹೇಳ್ತಾರೆ, ಏ ಮೂರ್ಖ, ನೀನು ಅಗ್ನಿನ ಕುಡಿತಾ ಇದ್ದೀರಿ, ನೀವು ಅಗ್ನಿ ಕುಡಿಯೋದ್ರಿಂದ ನಿಮ್ಮ ಮೆದುಳು ಹೇಗೆ ಅದು ಕೂಲ್ ಆಗುತ್ತೆ? ಸೊ ಅಗ್ನಿನ ಕುಡಿಯೋದ್ರಿಂದ ನಿಮ್ಮ ಬ್ರೈನ್ ಕೂಲ್ ಆಗೋದಿಲ್ಲ ಅಂತಂದ್ಬಿಟ್ಟು. ಸೊ ಪ್ರಭುಪಾದರು ಕೂಡ ಒಂದು ತಾನು ಗೃಹಸ್ಥ ಆಶ್ರಮದಿಂದ ಹೊರಗಡೆ ಹೋಗಬೇಕು ಅಂತ ಬೇಕಾದರೆ ಒಂದ್ಸಲಿ ಆ ಪತ್ನಿ, ಪ್ರಭುಪಾದರ ಪತ್ನಿ ಈ ಟೀ ಕುಡಿಯೋದಕ್ಕೆ ತುಂಬ ಅಡಿಕ್ಟ್ ಆಗಿಬಿಟ್ಟಿರ್ತಾರೆ.
ಪ್ರಭುಪಾದರು ತುಂಬ ಪ್ರಯತ್ನ ಪಡ್ತಾರೆ ಅವರನ್ನು ಟೀ ಕುಡಿಯೋ ಅಭ್ಯಾಸದಿಂದ ಬಿಡುಗಡೆ ಮಾಡೋದಕ್ಕೋಸ್ಕರ. ಆದರೂ ಕೂಡ ಅವರ ಪ್ರಯತ್ನ ಫಲ ಕೊಡೋದಿಲ್ಲ. ಕೊನೆಗೆ ಒಂದು ದಿನ ಅವರು ಕೇಳ್ತಾರೆ, ನಿನಗೆ ನಿನ್ನ ಗಂಡ ಬೇಕೋ ಅಥವಾ ನಿನಗೆ ಟೀ ಬೇಕೋ? ಆಗ ಈ ಜೋಕಿಂಗ್ಲಿ ಹೆಂಡ್ತಿ ಹೇಳ್ತಾರೆ, ಓ ಹಾಗಾದರೆ ನಾನು ಟೀನೇ ಕೂಡ ಸೆಲೆಕ್ಟ್ ಮಾಡ್ಕೊತೀನಿ ಅಂತಂದ್ಬಿಟ್ಟು. ಸೊ ಇದನ್ನು ಕೇಳಿ ಪ್ರಭುಪಾದರಿಗೆ ತುಂಬ ಬೇಸರ ಆಗುತ್ತೆ. ಇಮಿಡಿಯೇಟಾಗಿ ಅವರು ಮನೇನ ತೊರೆದುಬಿಟ್ಟು ಯಾರಿಗೂ ಹೇಳ್ದೇನೆ ಒಂದು ಟ್ರೈನ್ ಟಿಕೆಟ್ ಪರ್ಚೇಸ್ ಮಾಡಿಬಿಟ್ಟು ವೃಂದಾವನಕ್ಕೆ ಬಂದುಬಿಡ್ತಾರೆ. ಸೊ ಒಂದು ಬಾರಿ ಶ್ರೀಲ ಪ್ರಭುಪಾದರು ಪ್ರಾರಂಭದ ದಿನಗಳಲ್ಲಿ ಸಂಚಾರ ಮಾಡ್ತಾ ಇರಬೇಕಾದ್ರೆ ಒಬ್ಬ ವೈರಾಗಿ ಬಾಬಾ ಅವರ ಪ್ರವಚನಗಳನ್ನೆಲ್ಲ ಅಟೆಂಡ್ ಮಾಡೋದಕ್ಕೆ ಬರ್ತಾರೆ. ಇವರು ತಮ್ಮ ಎಲ್ಲ ಅದರ ಭಕ್ತರ ಜೊತೆಯಲ್ಲಿ ಇವರು ತುಂಬಾ ಎಲಿವೇಟೆಡ್ ಡಿವೋಟಿ ಥರ ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಒಂದ್ಸಲಿ ಈ ವೈರಾಗಿ ಬಾಬಾ ಹೊರಗಡೆ ಒಂದು ಕಾಂಪೌಂಡ್ ಪಕ್ಕದಲ್ಲಿ ಒಂದು ಸೋಫಾದಲ್ಲಿ ಕುಳ್ಕೊಂಡು ಟೀ ಕುಡಿತಾ ಇರ್ತಾರೆ. ಆಗ ಅದನ್ನ ಪ್ರಭುಪಾದರ ಶಿಷ್ಯರು ನೋಡ್ತಾರೆ. ನೋಡಿಬಿಟ್ಟು ಅವ್ರನ್ನ ಕೇಳ್ತಾರೆ, ಟೀ ಆ್ಯಕ್ಚುಲಿ ಕುಡಿಯೋದು ತಪ್ಪಲ್ವಾ? ಅದು ಪ್ರಭುಪಾದರು ಹೇಳಿದ್ದಾರೆ, ಅದು ಏನಕ್ಕೆ ನೀವು ಟೀ ಕುಡಿತಾ ಇದ್ದೀರಾ ಅಂತಂದ್ಬಿಟ್ಟು. ಆ ವೈರಾಗಿ ಬಾಬಾ ಹೇಳ್ತಾರೆ, ನಾನು ಅವಧೂತ ಅಂತಂದ್ಬಿಟ್ಟು. ಅವರಿಗೆ ಪ್ರಭುಪಾದರ ಶಿಷ್ಯರಿಗೆ ಅದು ಮೊದಲನೇ ಸಲ ಕೇಳ್ತಾರೆ ಅವಧೂತ ವರ್ಡ್. ಅವರಿಗೆ ಗೊತ್ತಿರೋದಿಲ್ಲ ವಾಟ್ ಈಸ್ ಅವಧೂತ. ಪ್ರಭುಪಾದರ ಹತ್ರ ಬಂದ್ಬಿಟ್ಟು ಈ ರೀತಿ ಈ ವೈರಾಗಿ ಬಾಬಾ ಅಲ್ಲೊಂದು ಟೀ ಕುಡಿತಾ ಇದ್ರು, ಅದನ್ನ ನೋಡಿದೆ. ಅವ್ನು ಕೇಳಿದರೆ ನೀವು ಏನಕ್ಕೆ ಟೀ ಕುಡಿತಾ ಇದ್ದೀರಾ ಅಂತಂದರೆ ನಾನು ಅವಧೂತ ಅಂತ ಹೇಳಿದರು. ಏನು ಅವಧೂತ ಅಂತಂದರೆ ಅಂತಂದ್ಬಿಟ್ಟು ಪ್ರಭುಪಾದರಿಗೆ ಪ್ರಶ್ನೆ ಕೇಳ್ತಾರೆ. ಆಗ ಪ್ರಭುಪಾದರು ಉತ್ತರ ಹೇಳ್ತಾರೆ, ಅವಧೂತ ಅಂತಂದರೆ ಈ ನಿಯಮಗಳಿಂದ ಎಬೋದಲ್ಲಿರೋಂಥವ್ರು, ಅಂದರೆ ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅವ್ರಿಗೆ ಅಪ್ಲೈ ಆಗೋದಿಲ್ಲ ಅಂಥವ್ರಿಗೆ ಅವಧೂತ ಅಂತ ಹೇಳ್ತಾರೆ. ಸೊ ಅದಕ್ಕೆ ಉತ್ತಮ ಉದಾಹರಣೆ ಅಂತಂದರೆ ನಿತ್ಯಾನಂದ ಪ್ರಭುಗಳು. ಸೊ ನಾವು ಯಾರು ಈ ಗುಣಗಳ ಕೆಳಗಡೆ ಇರ್ತೀವಿ, ಈ 3 ಗುಣಗಳು ಸತ್ವಗುಣ, ರಾಜಸಿಕ ಗುಣ, ತಾಮಸಿಕ ಗುಣ, ಇದರಿಂದ ನಿರ್ದೇಶಿತರಾಗಿರೋಂಥವ್ರಿಗೆ ನಾವು ಶಾಸ್ತ್ರಗಳಲ್ಲಿ ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡಬೇಕು ಅಂತಂದ್ಬಿಟ್ಟು ಅವಕಾಶ ಇದೆ, ಅದನ್ನು ಮಾಡಬೇಕು ಅಂತ ನಿರ್ದೇಶನ ಇದೆ. ಆದರೆ ಯಾರು ಈ ಗುಣಗಳ ಇನ್ಫ್ಲೂಯೆನ್ಸ್ ಇರೋದಿಲ್ಲ ಅಂಥವ್ರಿಗೆ ಈ ನಿಯಮ ನಿಬಂಧನೆಗಳನ್ನು ಫಾಲೋ ಮಾಡೋಂಥ ಯಾವುದು ನಿರ್ದೇಶನ ಅವ್ರಿಗೆ ಇಲ್ಲ. ಸೊ ನಾನು ಅವಧೂತ ಅಂತಂದ್ಬಿಟ್ಟು ಹೇಳಿದಾಗ ಪ್ರಭುಪಾದರು ಹೇಳ್ತಾರೆ, ಸೊ ಇದು ಬಂದ್ಬಿಟ್ಟು ಈಸ್ ಲೈಕ್ ಎ ಇಮಿಟೇಷನ್. ಸೊ ಈಸ್ ನಾಟ್ ಆ್ಯಕ್ಚುಲಿ ಈಸ್ ನಾಟ್ ಎ ಅವಧೂತ. ಅವಧೂತ ಈಸ್ ಅಪ್ಲೈ ಓನ್ಲಿ ಟು ದಟ್ ನಿತ್ಯಾನಂದ ಪ್ರಭು ಅಂತಂದ್ಬಿಟ್ಟು ಅವ್ರಿಗೆ ಕ್ಲಾರಿಫೈ ಮಾಡ್ತಾರೆ. ಮತ್ತು 3ನೇ ವಿಚಾರ, ಅನೈತಿಕ ಸಂಬಂಧ. ಅನೈತಿಕ ಸಂಬಂಧ ಏನು, ಇದರಿಂದ ಏನು ಪರಿಣಾಮ? ಸೊ ನಮ್ಮ ಶಾಸ್ತ್ರಗಳು ಹೇಳುತ್ತೆ, ಈ ಯಾರು ಅನೈತಿಕ ಸಂಬಂಧದಲ್ಲಿ ತೊಡಗುತ್ತಾರೆ ಅವರಲ್ಲಿ ಶುದ್ಧತೆ ನಾಶ ಆಗುತ್ತಾ ಹೋಗುತ್ತೆ ಕ್ರಮೇಣವಾಗಿ. ಸೊ ನಮ್ಮ ವೈದಿಕ ಸಂಸ್ಕೃತಿಯನ್ನು ನೋಡಿದರೆ ಇದರಲ್ಲಿ ಎಲ್ಲೂ ಕೂಡ ವಿಚ್ಛೇದನ ಅನ್ನೋ ವರ್ಡ್ ಕೂಡ ಇಲ್ಲ. ಸೊ ಒಂದು ಸಾರಿ ಒಂದು ಹೆಣ್ಣು ಮತ್ತು ಗಂಡು ಮದುವೆ ಆದಮೇಲೆ ಅವರು ಲೈಫ್ ಲಾಂಗ್ ಅವ್ರಿಗೆ ಆ ವಿಚ್ಛೇದನ ಕೊಡೋಂಥ ಎಲ್ಲೂ ಅವಕಾಶ ಇರಲಿಲ್ಲ. ಸೊ ಈ ಅನೈತಿಕ ಸಂಬಂಧದಿಂದ ನಮ್ಮಲ್ಲಿರೋಂಥ ಶುದ್ಧತೆ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಶುದ್ಧತೆಯಲ್ಲಿ 2 ಶುದ್ಧತೆಗಳಿದೆ. ಒಂದು ಬಂದ್ಬಿಟ್ಟು ಮನಸ್ಸಿನ ಶುದ್ಧತೆ ಮತ್ತು ಇನ್ನೊಂದು ಬಾಡಿಲಿ ದೇಹದ ಶುದ್ಧತೆ. ಸೊ ಈ 2 ಕೂಡ ಈ ಅನೈತಿಕ ಸಂಬಂಧದಿಂದ ಹಾನಿಯಾಗುತ್ತೆ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಡೈವರ್ಸ್ ಈಸ್ ಲೈಕ್ ಎ ಲೀಗಲ್ ಪ್ರಾಸ್ಟಿಟ್ಯೂಷನ್. ಸೊ ದಟ್ ಶುಡ್ ಬಿ ಅಬಾಲಿಷ್ಡ್. ಈ ಡೈವರ್ಸ್ ಆಕ್ಟ್ ಅನ್ನೋದು ಅದು ವ್ಯಭಿಚಾರಕ್ಕೆ ಪ್ರಚೋದನೆ ಕೊಡುತ್ತೆ, ಅದನ್ನು ಅಬಾಲಿಷ್ ಮಾಡಬೇಕು ಅಂತಂದ್ಬಿಟ್ಟು ಅವರು ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾರೆ, ಧರ್ಮ ಅವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ ಅಂತಂದ್ಬಿಟ್ಟು.
ಸೊ ಇದು 7ನೇ ಅಧ್ಯಾಯದಲ್ಲಿ ಸೊ ಭಗವದ್ಗೀತೆಯ 7ನೇ ಅಧ್ಯಾಯದ 11ನೇ ಶ್ಲೋಕದಲ್ಲಿ ಸೊ ಶ್ರೀಕೃಷ್ಣ ಹೇಳ್ತಾ ಇದ್ದಾರೆ, ಬಲಂ ಬಲವತಾಂ ಚಾಹಂ ಕಾಮರಾಗ ವಿವರ್ಜಿತಂ ಧರ್ಮ ಅವಿರುದ್ಧ ಭೂತೇಷು ಕಾಮೋಸ್ಮಿ ಭರತರ್ಷಭ. ನಾನು ರಾಗ ಮತ್ತು ಕಾಮಗಳಿಲ್ಲದ ಬಲಶಾಲಿಗಳ ಬಲ, ನಾನು ಧರ್ಮ ವಿರುದ್ಧವಲ್ಲದ ಕಾಮ. ಸೊ ನಮ್ಮ ಧರ್ಮದಲ್ಲಿ ಕಾಮಕ್ಕೆ ಅವಕಾಶ ಇದೆ, ಅದು ಕೃಷ್ಣನನ್ನು ಪ್ರತಿನಿಧಿಸುತ್ತದೆ. ಯಾವಾಗ ಅಂತಂದರೆ ಅದು ಧರ್ಮದ ವಿರುದ್ಧವಾಗಿಲ್ಲದಿದ್ದರೆ. ಸೊ ವಿವಾಹ ಅನ್ನೋದು ಅದು ಪವಿತ್ರ, ಅದು ಸಂತಾನೋತ್ಪತ್ತಿಗಾಗಿ ಧರ್ಮದ ವಿರುದ್ಧವಿಲ್ಲದೆ ನಡೆಸಿದಂತಹ ಕರ್ಮ ಅದು ಧಾರ್ಮಿಕ. ವಿವಾಹಿತ ಸಂಬಂಧದಲ್ಲಿ ಸಂತಾನೋತ್ಪತ್ತಿ ಉದ್ದೇಶ ಇಲ್ಲದೆ ಇದ್ದಂಥ ಕಾಮ ಅದು ಅಧರ್ಮ. ಸೊ ಇಲ್ಲಿ ಭಾವಾರ್ಥದಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಧರ್ಮಕ್ಕನುಗುಣವಾಗಿ ಕಾಮವು ಮಕ್ಕಳನ್ನು ಪಡೆಯುವುದಕ್ಕೆ ಮಾತ್ರ ಇರಬೇಕು, ಬೇರೆ ಕಾರಣಕ್ಕಲ್ಲ. ತಮ್ಮ ಮಕ್ಕಳಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸುವುದು ತಂದೆ ತಾಯಿಯರ ಹೊಣೆ. ಸೊ ನಾವು ಆಯುರ್ವೇದದಲ್ಲಿ ನೋಡಿದರೆ ನಾವೇನಾದರೂ ತಿಂದಂಥ ಆಹಾರ ಅದು 7 ರೂಪಗಳಲ್ಲಿ ಹಂತ ಹಂತವಾಗಿ ಅದು ಪ್ರಕ್ರಿಯೆ ಆಗುತ್ತೆ. ಅದು ಏನು ಅಂತಂದರೆ, ಮೊದಲು ಬಂದು ನಾವು ತಿಂದಂಥ ಆಹಾರ ಅದು ರಸಧಾತು ಆಗಿ ಮಾರ್ಪಾಡಾಗುತ್ತೆ. ಇದು ಪ್ಲಾಸ್ಮಾ ರೂಪದಲ್ಲಿ ಅದು ರಸಧಾತು ಆಗಿ ಅದು ಆಗುತ್ತೆ. ಆ ರಸಧಾತುವಿನಿಂದ ರಕ್ತಧಾತು ಬೆಳೆಯುತ್ತೆ. ಅಂದರೆ ಈ ರಸಧಾತುವಿನಿಂದ ರಕ್ತ ಉತ್ಪತ್ತಿಯಾಗುತ್ತೆ. ಮತ್ತು ಈ ರಕ್ತಧಾತುವಿನಿಂದ ಮಾಂಸಧಾತು ಇದು ಬೆಳೆಯುತ್ತೆ. ಅಂದರೆ ರಕ್ತದಿಂದ ಮಾಂಸ ಬೆಳೆಯುತ್ತೆ. ಮಾಂಸದಿಂದ ಇದು ಮೇದಧಾತು ಬರುತ್ತೆ. ಮೇದಧಾತು ಅಂತಂದರೆ ಇದು ಫ್ಯಾಟ್. ಅದರಿಂದ ನೆಕ್ಸ್ಟು ಆಹಾರ ಅದು ಅಸ್ಥಿಧಾತು ಆಗಿ ಮಾರ್ಪಾಡಾಗುತ್ತೆ. ಅಸ್ಥಿಧಾತುವಿನಿಂದ ಅದು ನಮ್ಮ ಬೋನ್ಸ್ ಇದೆಲ್ಲ ಗೆಲುಬುಗಳೆಲ್ಲ ಗಟ್ಟಿಯಾಗ್ತವೆ. ಇದೆಲ್ಲ ಈ ಅಸ್ಥಿಧಾತುವಿನಿಂದ ಅದು ಮಜ್ಜಾ ಧಾತು ಆಗಿ ಅದು ರೂಪಾಂತರ ಆಗುತ್ತೆ. ಈ ಮಜ್ಜಾಧಾತುವಿನ ನಂತರ ಆಹಾರ ಅದು ಶುಕ್ರಧಾತು ಆಗಿ ಮಾರ್ಪಾಡಾಗುತ್ತೆ. ಸೊ ಅಂದರೆ ಆಹಾರದ ತುಂಬ ಉತ್ತಮ ಸ್ಥಿತಿ ಅದು ಉತ್ತಮವಾಗಿ ಮಾರ್ಪಾಡಾಗಂತಂದರೆ ಅಂದರೆ ಶುಕ್ರಧಾತು ಅಂತಂದ್ಬಿಟ್ಟು. ಸೊ ಆಯುರ್ವೇದದಲ್ಲಿ ಶುಕ್ರಧಾತು ಅತ್ಯಂತ ಅಮೂಲ್ಯ ಎಂದು ಹೇಳಲಾಗಿದೆ. ಸೊ ಇದು ದೇಹದ ಶಕ್ತಿ, ಸಂತಾನ ಶಕ್ತಿ ಮತ್ತು ಸೃಜನಶೀಲತೆಯ ಪರಮ ರೂಪ. ಸೊ ಜಸ್ಟ್ ಲೈಕ್ ನಾವೇನಾದರೂ ಪೆಟ್ರೋಲಿಯಂ ಇದನ್ನು ಪೆಟ್ರೋಲಿಯಂನೇನಾದರೂ ನಾವು ಪ್ರಾಸೆಸ್ ಮಾಡಿದ್ರೆ ಅದರಿಂದ ಪ್ರಾಸೆಸಿಂಗ್ನಲ್ಲಿ ಒಂದು ಬಂದ್ಬಿಟ್ಟು ನಮಗೆ ಟಾರ್ ಸಿಗುತ್ತೆ, ಇನ್ನೊಂದು ಅತ್ಯುತ್ತಮವಾಗಿ ಗ್ಯಾಸೋಲಿನ್ ಸಿಗುತ್ತೆ. ಅದ್ರ ಮಧ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಕೆರೋಸಿನ್ ಇದೆಲ್ಲ ಕೂಡ ಇದೆ. ಸೊ ಇದೇ ರೀತಿ ಈ ಶುಕ್ರಧಾತು ಒಂದು ಬಂದ್ಬಿಟ್ಟು ಅದು ಗ್ಯಾಸೋಲಿಯನ್ ಥರ ನಾವು ಉಪಯೋಗ ಮಾಡೋದು, ಅಥವಾ ಅದನ್ನ ಒಂದು ಟಾರ್ ಥರ ಕೂಡ ಉಪಯೋಗ ಮಾಡೋದು. ಸೊ ಗ್ಯಾಸೋಲಿನ್ ಅಂತಂದರೆ ನಾವು ಅದನ್ನ ಏರೋಪ್ಲೇನ್ನಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೇ ಈ ಡಾಂಬರ್ನ ಒಂದು ರಸ್ತೆಗಳಲ್ಲಿ ಹಾಕೋದಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿ ಈ ನಮ್ಮ ಶುಕ್ರಧಾತು ಇದನ್ನು ನಾವು ಯಾವಾಗ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ಉಪಯೋಗಿಸ್ತೀವಿ, ಅದು ಒಂದು ಇದನ್ನ ಡಾಂಬರ್ನ ಉಪಯೋಗ ಮಾಡಿದಂತೆ. ಅದೇ ರೀತಿ ಆ ಶುಕ್ರಧಾತುವನ್ನು ನಾವು ಯಾವಾಗ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ಉಪಯೋಗಿಸ್ತೀವಿ, ಆವಾಗ ಅದನ್ನ ಗ್ಯಾಸೋಲಿನ್ ಥರ ಉಪಯೋಗ ಮಾಡಿದಂತೆ.
ಸೊ ಅಂದರೆ ಈ ಶುಕ್ರಧಾತುವನ್ನು ನಾವು ಪ್ರಿಸರ್ವ್ ಮಾಡಿದರೆ ಅದು ಕ್ರಮೇಣವಾಗಿ ಅದು ನಮ್ಮ ದೇಹದ ಮೇಲೆ ಹೋಗಿ ಅದು ಬ್ರೈನ್ಗೆ ಅದು ಬಂದ್ಬಿಟ್ಟು ಆಹಾರ ಆಗುತ್ತೆ. ಸೊ ಈ ಮನುಷ್ಯ ಜನ್ಮ ಅನ್ನೋದು ಈ ಒಂದು ಏರೋಪ್ಲೇನ್, ವಿಮಾನ ಇದ್ದಂಗೆ. ಸೊ ನಾವು ಅದನ್ನು ಒಂದು ಟ್ಯಾಕ್ಸಿ ಥರನೂ ಒಂದು ರೋಡ್ನಲ್ಲಿ ಓಡಿಸ್ಬೋದು. ಆದರೆ ಆ ಥರ ನಾವೇನಾದರೂ ಒಂದು ಟ್ಯಾಕ್ಸಿ ಥರ ಅದನ್ನ ಉಪಯೋಗಿಸಿದ್ರೆ ಈ ವಿಮಾನದ ನಾವು ಸಂಪೂರ್ಣ ಲಾಭನ ನಾವು ಪಡೆಯೋದಿಲ್ಲ. ಸೊ ನಾವು ಈ ಮನುಷ್ಯ ಜನ್ಮದ ಈ ಸಂಪೂರ್ಣ ಲಾಭ ಪಡೆದು ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಿ ಭಗವಂತನ ಧಾಮಕ್ಕೆ ಮರಳಿ ಹೋಗೋದಕ್ಕೆ ನಾವು ಈ ಶುಕ್ರಧಾತುವನ್ನು ಪ್ರಿಸರ್ವ್ ಮಾಡಿ ಅದು ಸಂತಾನೋತ್ಪತ್ತಿಗೋಸ್ಕರ ಮಾತ್ರ ಉಪಯೋಗಿಸಿ, ಮತ್ತು ಉಳಿದಂತೆ ಅದನ್ನು ನಮ್ಮ ಊರ್ಧ್ವರೇತು ಆಗಿ ತಮ್ಮ ಬ್ರೈನ್ಗೆ ಅದನ್ನು ಫುಡ್ ಥರ ನಾವು ಕೊಟ್ಟರೆ ನಾವು ಆಧ್ಯಾತ್ಮಿಕ ವಿಚಾರಗಳಲ್ಲಿ ತುಂಬ ಬೇಗ ಪ್ರಗತಿ ಹೊಂದ್ಬೋದು. ಮತ್ತು 4ನೇ ವಿಚಾರ ಬಂದ್ಬಿಟ್ಟು ಮಾಂಸಾಹಾರ ಸೇವನೆ. ಮಾಂಸಾಹಾರ ಸೇವನೆ ಇದರಿಂದ ಪರಿಣಾಮ ಏನು? ಸೊ ಇದು ನಮ್ಮಲ್ಲಿರೋಂಥ ಕರುಣೆ, ದಯೆಯನ್ನು ನಾಶ ಮಾಡುತ್ತೆ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ. ಎಲ್ಲ ಜೀವರಾಶಿಗಳು ನನ್ನ ಅಂಶಗಳು ಅಂತಂದ್ಬಿಟ್ಟು ಹೇಳ್ತಾರೆ. ಮತ್ತು ಇನ್ನೊಂದು ಜಾಗದಲ್ಲಿ ಹೇಳ್ತಾರೆ ಶ್ರೀಕೃಷ್ಣ, ಅಹಂ ಬೀಜಪ್ರದ ಪಿತ. ಸೊ ಎಲ್ಲ ಜೀವರಾಶಿಗಳು 84 ಲಕ್ಷ ಜೀವರಾಶಿಗಳು ಕೂಡ ಕೃಷ್ಣನ ಮಕ್ಕಳು. ಅಂದರೆ ನಮಗೆ ಅಣ್ಣ ತಮ್ಮ ಅಕ್ಕ ತಂಗಿಯರಿದ್ದಂಗೆ. ಸೊ ನಾವು ಇನ್ನೊಂದು ಜೀವಿಯನ್ನು ನಾವು ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವೇನಾದರೂ ಅದನ್ನ ಹಿಂಸೆ ಮಾಡಿ ಕೊಲೆ ಮಾಡಿ ನಾವು ತಿಂತೀವಿ ಅಂತಂದರೆ ನಾವು ನಮ್ಮ ಅಣ್ಣ ತಮ್ಮಂದಿರೋ ಅಕ್ಕ ತಂಗಿಯರನ್ನು ಕೊಂದು ತಿಂದಂಗೆ. ಸೊ ಇದು ಈ ಮಾಂಸಾಹಾರ ಭಕ್ಷಣೆ ಒಂದು ಪರಿಣಾಮ ಬಂದ್ಬಿಟ್ಟು ಯುದ್ಧ. ಸೊ ನಾವು ಈ ಪ್ರಪಂಚದಲ್ಲಿ ನೋಡ್ತಾ ಇದ್ದೀವಿ, ಎಲ್ಲ ಕಡೆ ಯುದ್ಧಗಳು ಸಾಮಾನ್ಯ ಆಗಿಬಿಟ್ಟಿದ್ದಾವೆ. ಸೊ ರೀಸೆಂಟಾಗಿ ನೋಡಿದ್ರಿ, ಸೊ ತಾಲಿಬಾನ್, ಪಾಕಿಸ್ತಾನ್, ಸೊ ನಡುವೆ ಯುದ್ಧ ನಡೀತಾ ಇದೆ. ಸೊ ಈ ರೀತಿ ಯುದ್ಧಗಳ ಏನಕ್ಕೆ ಯುದ್ಧಗಳು ನಡೆಯುತ್ತೆ? ನಾವು ಬೇರೆ ಒಂದು ಪ್ರಾಣಿಗಳನ್ನ ಹಿಂಸೆ ಮಾಡಿದ್ವಿ, ಆ ಪ್ರಾಣಿಗಳ ಹಿಂಸೆ ನಮಗೆ ಪರಿಣಾಮವಾಗಿ ಯುದ್ಧಕ್ಕೆ ಕಾರಣ ಆಗ್ತಾ ಇದೆ. ಸೊ ಕೆಲವೊಬ್ಬರು ಪ್ರಶ್ನೆ ಮಾಡೋದು, ಸೊ ನೀವು ಸಸ್ಯಗಳನ್ನ ತಿಂತೀರಾ? ಸೊ ಸುಭಾಷ್ ಚಂದ್ರ ಬೋಸ್ ಇವ್ರು ಹೇಳ್ತಾರೆ, ಒಂದು ಸಸ್ಯಗಳಲ್ಲೂ ಕೂಡ ಜೀವ ಇದೆ ಅಂತಂದ್ಬಿಟ್ಟು. ಸಸ್ಯಗಳನ್ನ ನೀವು ತಿಂದರೆ ಅದೇನು ಹತ್ಯೆ ಮಾಡ್ದಂಗಲ್ವಾ ಅಂತಂದ್ಬಿಟ್ಟು ಯಾರಾದರೂ ಪ್ರಶ್ನೆ ಮಾಡ್ಬೋದು. ಸೊ ಅದಕ್ಕೆ ಉತ್ತರ ಅಂತಂದರೆ, ಆ್ಯಕ್ಚುಲಿ ಸಸ್ಯಗಳಲ್ಲಿ ಇರೋಂಥ ಕಾನ್ಷಿಯಸ್ನೆಸ್ ಮತ್ತು ಪ್ರಾಣಿಗಳಲ್ಲಿರೋಂಥ ಕಾನ್ಷಿಯಸ್ನೆಸ್ ತುಂಬಾ ಡಿಫ್ರೆಂಟ್. ಸೊ ಅದು ಖಂಡಿತವಾಗ್ಲೂ ಅದು ಪಾಪ. ಅದು ಯಾರು ಸಸ್ಯಗಳನ್ನು ತಿಂತಾರೆ ಅದು ಕೂಡ ಪಾಪ. ಆದರೆ ಆ ಪಾಪದ ಪರಿಣಾಮ, ಆ ಪ್ರಭಾವ ಈ ಸಸ್ಯಗಳನ್ನ ತಿನ್ನೋದ್ರಲ್ಲಿ ಕಡಿಮೆ ಇರುತ್ತೆ. ಸೊ ಇನ್ನು ಒಂದು ಇಂಟರ್ವ್ಯೂನಲ್ಲಿ ಶ್ರೀಲ ಪ್ರಭುಪಾದರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಸಸ್ಯಾಹಾರಿಗಳ ಅಂತಂದ್ಬಿಟ್ಟು. ಅವಾಗ ಪ್ರಭುಪಾದರು ಹೇಳ್ತಾರೆ, ನಾವು ಸಸ್ಯಾಹಾರಿಗಳಲ್ಲ, ನಾವು ಕೃಷ್ಣಟೇರಿಯನ್ಸ್ ಅಂತಂದ್ಬಿಟ್ಟು. ಅಂದರೆ ಕೃಷ್ಣನಿಗೆ ಅರ್ಪಿಸಿರೋಂಥ ಆಹಾರನ ಮಾತ್ರ ನಾವು ಸ್ವೀಕರಿಸ್ತೀವಿ, ಅದಲ್ಲದೆ ನಾವು ಬೇರೆ ಏನನ್ನೂ ಸ್ವೀಕರಿಸಿಲ್ಲ. ಅದು ಸಸ್ಯಾಹಾರ ಆಗಿರ್ಬೋದು, ಆದ್ರೂ ನಾವು ಸ್ವೀಕರಿಸಿಲ್ಲ. ಸೊ ನಾವು ನೋಡ್ಬೋದು, ಈರುಳ್ಳಿ, ಬೆಳ್ಳುಳ್ಳಿ ಅಥವಾ ಈ ಮಶ್ರೂಮ್ಸ್ ಇವೆಲ್ಲ ಬಂದ್ಬಿಟ್ಟು ಸಸ್ಯಾಹಾರಗಳೇ ಇರ್ಬೋದು, ಆದರೆ ನಾವು ಅದನ್ನು ಸ್ವೀಕರಿಸೋದಿಲ್ಲ. ಮತ್ತು ಬೇರೆ ಆಹಾರಗಳನ್ನೂ ಅಷ್ಟೇ ಡೈರೆಕ್ಟಾಗಿ ನಾವು ಸ್ವೀಕರಿಸೋದಿಲ್ಲ. ಅದನ್ನು ಭಗವಂತ ನಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಫಸ್ಟು ಕೃಷ್ಣನಿಗೆ ಅರ್ಪಿಸಿ ಅದನ್ನು ಕೃಷ್ಣ ತಿಂದ ನಂತರ ನಾವು ಅದನ್ನು ಪ್ರಸಾದ ರೂಪದಲ್ಲಿ ನಾವು ಸ್ವೀಕರಿಸ್ತೀವಿ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಯಜ್ಞಶಿಷ್ಟ ಶಿನ ಸಂತೋ ಮುಚ್ಚಂತೆ ಸರ್ವ ಕಿಲ್ಬಿಷೈ ಭುಂಜತೇತ್ವ ಅಘಂ ಪಾಪ ಏ ಪಚಂತಿ ಆತ್ಮಕಾರಣಾತ್ ಅಂತಂದ್ಬಿಟ್ಟು. ಸೊ ಅಂದರೆ ಯಾರು ಈ ಯಜ್ಞದ ಶಿಷ್ಟವನ್ನು ಸ್ವೀಕಾರ ಮಾಡ್ತಾರೆ
ಮೊದಲು ಕೃಷ್ಣನಿಗೆ ಅರ್ಪಿಸಿ ಆಹಾರವನ್ನು ಯಾರು ಪ್ರಸಾದ ರೂಪದಲ್ಲಿ ಸ್ವೀಕರಿಸ್ತಾರೆ ಅವರು ಎಲ್ಲ ಪಾಪಕರ್ಮಗಳಿಂದ ಬಿಡುಗಡೆ ಹೊಂದ್ಬಿಡ್ತಾರೆ. ಅದನ್ನು ಯಾರು ಮಾಡೋದಿಲ್ಲ, ಯಾರು ಕೃಷ್ಣನಿಗೆ ಅರ್ಪಿಸಿ ಆಹಾರವನ್ನು ತಿನ್ನೋದಿಲ್ಲ, ಅದನ್ನು ಅವರು ತಿಂತಾರೆ, ಆ ಆಹಾರವನ್ನು ಕೃಷ್ಣನಿಗೆ ಅರ್ಪಿಸದೆ ತಿಂತಾರೆ, ಅವರು ಭುಂಜತೆ ಅಥವಾ ಅಘಂ ಪಾಪ. ಸೊ ಕೃಷ್ಣ ಹೇಳ್ತಾರೆ ಅವರು ಪಾಪವನ್ನೇ ತಿಂತಾ ಇದ್ದಾರೆ ಅಂತಂದ್ಬಿಟ್ಟು. ಸೊ ಅಂದರೆ ನಾವು ಕೃಷ್ಣನಿಗೆ ಅರ್ಪಿಸಿ ತಿನ್ನೋಂಥ ಆಹಾರ ಅದು ಎಲ್ಲ ಈ ಕರ್ಮದ ಆ ಗುಣಗಳಿಂದ ಬಿಡುಗಡೆ ಹೊಂದಿರುತ್ತೆ. ನಮಗೆ ಅದಕ್ಕೆ ಪ್ರತಿಕ್ರಿಯೆ ಆಗೋದಿಲ್ಲ, ಅದರಿಂದ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ. ಅದೇ ನಾವು ಕೃಷ್ಣನಿಗೆ ಸೇವಿಸದೆ ಅರ್ಪಿಸದೆ ಏನಾದರೂ ಆಹಾರನ ತಿಂದರೆ ಅದನ್ನು ನಾವು ಪಾಪನೇ ಕೂಡ ತಿಂತಾಯಿದ್ದೀವಿ. ಹಾಗಾದರೆ ಕೆಲವರು ಹೇಳ್ಬೋದು, ನಾನು ಮಾಂಸನೂ ಕೃಷ್ಣನಿಗೆ ಅರ್ಪಿಸ್ಬಿಟ್ಟು ನಾನು ತಿಂತೀನಿ ಅಂತಂದ್ಬಿಟ್ಟು. ಸೊ ಆದರೆ ಕೃಷ್ಣ ಅದಕ್ಕೆ ಅವಕಾಶ ಕೊಟ್ಟಿಲ್ಲ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತಿಯ ಪ್ರಯಶ್ಚತಿ. ಸಿ ನಾನು ಎಂತ ಯಾವ ರೀತಿ ಆಹಾರಗಳನ್ನ ಸ್ವೀಕರಿಸ್ತೀನಿ ಅಂತಂದ್ಬಿಟ್ಟು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಪತ್ರ ಅಂದರೆ ಎಲೆಗಳು, ಪುಷ್ಪ ಹೂವು, ಫಲ ಹಣ್ಣುಗಳು, ಆ್ಯಂಡ್ ತೋಯ ನೀರು. ಇದನ್ನು ಯಾರಾದರೂ ಭಕ್ತಿ ಮತ್ತು ಪ್ರೀತಿಯಿಂದ ನನಗೆ ಅರ್ಪಿಸಿದರೆ ನಾನು ಅದನ್ನು ಸ್ವೀಕಾರ ಮಾಡ್ತೀನಿ ಅಂತಂದ್ಬಿಟ್ಟು ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ಒಂದು ದೀಕ್ಷೆ ಕೊಡುವಂಥ ಸಮಾರಂಭದಲ್ಲಿ ಶ್ರೀಲ ಪ್ರಭುಪಾದರು ಪ್ರವಚನ ಮಾಡ್ತಾ ಇರ್ತಾರೆ. ಆ ಪ್ರವಚನದಲ್ಲಿ ಸಂಕ್ಷಿಪ್ತವಾಗಿ ಈ ದೀಕ್ಷೆ ಅಂದರೆ ಏನು ಅಂತಂದ್ಬಿಟ್ಟು ಹೇಳ್ತಾರೆ. ಸೊ ಪ್ರಭುಪಾದರು ಹೇಳ್ತಾರೆ, ನಮ್ಮ ದೀಕ್ಷೆಯಲ್ಲಿ 4 ಇಲ್ಲಗಳು ಮತ್ತು 1 ಹೌದು. ಸೊ ಇದನ್ನು ಪಾಲನೆ ಮಾಡೋಂಥ ಯಾರು ಒಪ್ಕೊಳ್ತಾರೆ ಅವರಿಗೆ ನಾವು ದೀಕ್ಷೆ ಕೊಡ್ತೀವಿ ಅಂತಂದ್ಬಿಟ್ಟು. ಈ ದೀಕ್ಷೆ ಗುರು ಮತ್ತು ಕೃಷ್ಣನ ಅನುಗ್ರಹದಿಂದ ಬಂದಿದೆ. ಅದನ್ನು ತುಂಬ ಸೌಮ್ಯವಾಗಿ ತೆಗೆದುಕೊಳ್ಳಬೇಡಿ, ಅದನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಿ. ಇದು ಒಂದು ಉತ್ತಮ ಅವಕಾಶ. ನೀವು ಭಗವಂತನ ಮುಂದೆ, ನಿಮ್ಮ ಆಧ್ಯಾತ್ಮಿಕ ಗುರುವಿನ ಮುಂದೆ, ಬೆಂಕಿಯ ಮುಂದೆ, ವೈಷ್ಣವರ ಮುಂದೆ ಏನೇ ವಾಗ್ದಾನ ಮಾಡಿದರೂ ಈ ವಾಗ್ದಾನದಿಂದ ಎಂದಿಗೂ ವಿಮುಖರಾಗಬೇಡಿ. ಆಗ ನೀವು ನಿಮ್ಮ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಥಿರವಾಗಿರುತ್ತೀರಿ. ಅಕ್ರಮ ಲೈಂಗಿಕತೆ ಇಲ್ಲ, ಮಾಂಸಾಹಾರವಿಲ್ಲ, ಜೂಜಾಟವಿಲ್ಲ, ಮಾದಕತೆ ಇಲ್ಲ. ಈ 4 ಇಲ್ಲಗಳು ಮತ್ತು 1 ಹೌದು, ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಂಥದ್ದು. ಅದು ನಿಮ್ಮ ಜೀವನವನ್ನು ಯಶಸ್ವಿಗೊಳಿಸುತ್ತದೆ. ಇದು ತುಂಬ ಸುಲಭ, ಇದು ಕಷ್ಟಕರವಲ್ಲ. ಆದರೆ ಮಾಯೆ ತುಂಬ ಬಲಶಾಲಿಯಾಗಿದೆ, ಕೆಲವೊಮ್ಮೆ ನಮ್ಮನ್ನು ವಿಮುಖಗೊಳಿಸುತ್ತದೆ. ಆದ್ದರಿಂದ ಮಾಯೆಯು ನಮ್ಮನ್ನು ವಿಮುಖಗೊಳಿಸಲು ಪ್ರಯತ್ನಿಸಿದಾಗ ಕೃಷ್ಣನಲ್ಲಿ ಪ್ರಾರ್ಥಿಸಿ, ದಯವಿಟ್ಟು ನನ್ನನ್ನು ರಕ್ಷಿಸಿ, ನಾನು ಶರಣಾಗತನಾಗಿದ್ದಾನೆ, ಸಂಪೂರ್ಣವಾಗಿ ಶರಣಾಗತನಾಗಿದ್ದೇನೆ ಮತ್ತು ದಯೆಯಿಂದ ನನ್ನನ್ನು ರಕ್ಷಣೆ ನೀಡಿ ಎಂದು ಕೃಷ್ಣನಲ್ಲಿ ಬೇಡಿ. ಮತ್ತು ಕೃಷ್ಣನು ನಿಮಗೆ ರಕ್ಷಣೆ ನೀಡುತ್ತಾನೆ. ಆದರೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ, ಅದು ನನ್ನ ವಿನಂತಿ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸೊ ಯಾರು ಕೃಷ್ಣನಿಗೆ ಶರಣಾಗತರಾಗ್ತಾರೆ ಅವರಿಗೆ ಕೃಷ್ಣ ಎಲ್ಲ ಪಾಪಕರ್ಮಗಳ ಪ್ರತಿಕ್ರಿಯೆಯಿಂದ ಬಿಡುಗಡೆ ಮಾಡ್ತಾರೆ. ಸೊ ಈ ಕಲಿ ಅಂತಂದರೆ ಈ ಪಾಪದ ಪ್ರೇರಣಾ ಶಕ್ತಿ. ಈ ಕಲಿ ಬಂದ್ಬಿಟ್ಟು ಈ 4 ಜಾಗಗಳಲ್ಲಿ ಇದೆ. ಸೊ ಈ 4 ನಿಯಮಗಳನ್ನು ನಾವು ಯಾವಾಗ ಪಾಲನೆ ಮಾಡ್ತೀವಿ ಆಗ ನಮಗೆ ಈ ಸ್ವಾತಂತ್ರ್ಯ ಸಿಗುತ್ತೆ. ಈ ಕಲಿಯ ಪ್ರಭಾವದಿಂದ ಸ್ವಾತಂತ್ರ್ಯ ಸಿಗುತ್ತೆ, ಮಾಯೆಯ ಪ್ರಭಾವದಿಂದ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಸೊ ಒಂದು ಬಾರಿ ಶ್ರೀಲ ಪ್ರಭುಪಾದರು ಮಾರ್ನಿಂಗ್ ವಾಕ್ ಹೋಗಿರ್ತಾರೆ. ಅಲ್ಲಿ ಬೆಳಿಗ್ಗೆ ಎಲ್ಲನೂ ವಾಕ್ ಮಾಡಿಬಿಟ್ಟು ವಾಪಸ್ ಬರ್ತಾ ಇರಬೇಕಾದ್ರೆ ಅಲ್ಲಿ ಸೇತಿ ಅಂತನ್ನೋರಿಗೆ ಒಂದು ಈ ಮುಂಬೈನಲ್ಲಿ ಇಸ್ಕಾನ್ ಸಂಸ್ಥೆಯ ಆ ಜಾಗದ ಸುತ್ತಲೂ ಒಂದು ಕಾಂಪೌಂಡ್ ನಿರ್ಮಾಣ ಮಾಡೋದಕ್ಕೆ ಹೇಳಿರ್ತಾರೆ. ಅದರ ಆದೇಶದ ಪ್ರಕಾರ ಸೇತಿಯವರು ಒಂದು ಕಾಂಪೌಂಡ್ ವಾಲ್ನ ನಿರ್ಮಾಣ ಮಾಡಿರ್ತಾರೆ. ಆಗ ಅವ್ರ ಜೊತೆಯಲ್ಲಿ ಪ್ರಭುಪಾದರ ಸ್ನೇಹಿತ ಒಬ್ಬರು ಪಟೇಲ್ ಅಂತನವರು ಇವರು ಬಂದಿರ್ತಾರೆ. ಆ ಕಾಂಪೌಂಡ್ನ ತೋರಿಸ್ಬಿಟ್ಟು ಶ್ರೀಲ ಪ್ರಭುಪಾದರಿಗೆ ಹೇಳ್ತಾರೆ,
ಜನರು ಹೇಳ್ತಾ ಇದ್ದಾರೆ ಹೊರಗಡೆ, ನೀವು ಇಲ್ಲಿ ಒಂದು ಜೈಲನ್ನ ನಿರ್ಮಾಣ ಮಾಡಿದ್ದೀರಾ ಅಂತಂದ್ಬಿಟ್ಟು. ಆಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ, ಆ ಜೈಲು ಹೊರಗಡೆ ಇದೆ, ಒಳಗಡೆ ಇದೆ, ಇದು ಸ್ವಾತಂತ್ರ್ಯ ನಮಗೆ. ಸೊ ಯಾರು ಈ ಜಾಗದ ಒಳಗಡೆ ಇದ್ದಾರೆ ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ. ಈ ಮಾಯೆಯ ಪ್ರಭಾವದಿಂದ ಸ್ವಾತಂತ್ರ್ಯ ಸಿಕ್ಕಿದೆ, ಕಲಿಯ ಪ್ರಭಾವದಿಂದ ಸ್ವಾತಂತ್ರ್ಯ ಸಿಕ್ಕಿದೆ ಅಂತಂದ್ಬಿಟ್ಟು. ಸೊ ಈ 4 ನಿಯಮಗಳನ್ನ ನಾವು ಯಾವಾಗ ಪಾಲನೆ ಮಾಡ್ತೀವಿ, ಅದು ನಮ್ಮನ್ನು ಬಂಧನ ಮಾಡೋದಿಲ್ಲ, ಅದು ನಮ್ಮನ್ನು ಬಿಡುಗಡೆ ಮಾಡುತ್ತೆ. ನಾವು ಯಾವಾಗ ಈ 4 ಅಧರ್ಮಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ, ಅಲ್ಲಿವರೆಗೂ ನಮಗೆ ಹುಟ್ಟು, ಸಾವು, ರೋಗ ರುಜಿನಗಳು, ವೃದ್ಧಾಪ್ಯ ಇದರಿಂದ ಬಿಡುಗಡೆ ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸೊ ನಾವು ಈ ಭವರೋಗದಿಂದ ಬಿಡುಗಡೆ ಹೊಂದಬೇಕು, ಮರಳಿ ಆಧ್ಯಾತ್ಮಿಕ ಲೋಕಕ್ಕೆ, ಕೃಷ್ಣ ಲೋಕಕ್ಕೆ ಮರಳಿ ಹೋಗಬೇಕು ಅಂತಂದರೆ ನಾವು ಈ 4 ನಿಯಮಗಳನ್ನ ನಮ್ಮ ಜೀವನದಲ್ಲಿ ಪಾಲನೆ ಮಾಡಬೇಕು. ಕೆಲವರು ಹೇಳ್ತಾರೆ ಕೆಲವೊಂದು ಸಂಸ್ಥೆಗಳಲ್ಲಿ, ಯಥೋಮತ್ ತಥೋಪತ್, ನೀವೇನಾದರೂ ಮಾಡಿ ಪರವಾಗಿಲ್ಲ, ಎಲ್ಲನೂ ಒಂದೇ ಜಾಗಕ್ಕೆ ನಮಗೆ ಕರ್ಕೊಂಡು ಹೋಗುತ್ತೆ ಅಂತಂದ್ಬಿಟ್ಟು. ಸಾದರೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಇದು ಎಲ್ಲ ದಾರಿಗಳು ಒಂದೇ ಗಮ್ಯಸ್ಥಾನಕ್ಕೆ ಕರ್ಕೊಂಡು ಹೋಗೋದಿಲ್ಲ. ಸೊ ಯಾರಾದರೂ ಹೇಳಿದರೆ, ನೀವು ಈ ಕಡೆನಾದರೂ ಹೋಗಿ, ಈ ಕಡೆನಾದರೂ ಹೋಗಿ, ಈ ಕಡೆನಾದರೂ ಹೋಗಿ, ನೀವು ವೃಂದಾವನಕ್ಕೆ ಹೋಗ್ಬೋತೀರಾ ಅಂತಂತ ಹೇಳಿದರೆ ಅದು ಸರಿನಾ? ಅದು ಸೊ ನಾವು ವೃಂದಾವನಕ್ಕೆ ಹೋಗಬೇಕು ಅಂತಂದರೆ ಒಂದು ಪರ್ಟಿಕ್ಯುಲರ್ ದಾರಿನ ನಾವು ಅನುಸರಿಸಬೇಕು. ಸೊ ಅದೇ ರೀತಿ ನಾವು ಆಧ್ಯಾತ್ಮಿಕವಾಗಿ ಮುಂದುವರೆದು ಭಗವಂತನ ಧಾಮಕ್ಕೆ ಹೋಗಬೇಕು ಅಂತಂದರೆ ಈ 4 ನಿಯಮಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಸೊ ಯಾವ ರೀತಿ ಪರೀಕ್ಷಿತ್ ಮಹಾರಾಜರು ಕಲಿಯನ್ನು ಆ ಜನರಿಂದ, ಸಾಮಾನ್ಯ ಪ್ರಜೆಗಳಿಂದ ದೂರ ಇಟ್ಟರು, ಆ ಕಲಿನ 4 ಪ್ರದೇಶಗಳಿಗೆ ಸೀಮಿತ ಮಾಡಿದರು, ರೆಸ್ಟ್ರಿಕ್ಟ್ ಮಾಡಿದರು. ಅದೇ ರೀತಿ ಶ್ರೀಲ ಪ್ರಭುಪಾದರು ಈ ಇಸ್ಕಾನ್ ಸಂಸ್ಥೆ ಸ್ಥಾಪನೆ ಮಾಡೋದ್ರ ಮೂಲಕ ಈ ಸಂಸ್ಥೆನಲ್ಲಿ ಈ 4 ವಿಚಾರಗಳಿಗೆ ಅವಕಾಶ ಇಲ್ಲದೇ ಇರೋಂತೆ, ಸೊ ಇಲ್ಲಿ ನಮ್ಮನ್ನೆಲ್ಲರಿಗೂ ಕೂಡ ಒಂದು ಎಂಬಸಿ, ವೈಕುಂಠದ ಎಂಬಸಿನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಯಾರು ಈ ವೈಕುಂಠದ ಎಂಬಸಿನಲ್ಲಿ ಅವಕಾಶ ಪಡೆದುಕೊಳ್ತಾರೆ, ಅಲ್ಲಿ ಯಾರು ಬಂದು ಭಗವಂತನಲ್ಲಿ ಸೇವೆ ಮಾಡ್ತಾರೆ, ಸೊ ಅಂಥವರು ಕೂಡ ತುಂಬ ಶೀಘ್ರವಾಗಿ ಈ ಕಲಿಯ ಪ್ರಭಾವದಿಂದ, ಮಾಯೆಯ ಪ್ರಭಾವದಿಂದ ಬಿಡುಗಡೆ ಹೊಂದ್ಬೋದು. ಸೊ ಈ ನಮಗಿವಾಗ ಜಸ್ಟ್ ಮಳೆಗಾಲ ಇತ್ತು, ಇವಾಗ ಮಳೆಗಾಲ ಕಳೆದು ಚಳಿಗಾಲಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಾವು ನೋಡಿದರೆ ಈ ಕಾಲಗಳು ಒಂದಾದ ಮೇಲೆ ಒಂದೊಂದು ಬರ್ತಾ ಇರುತ್ತೆ. ಸೊ ಅದೇ ರೀತಿ ಈ ಕಾಲಗಳು ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸತ್ಯಯುಗ, ನಂತರ ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ. ಸೊ ಇದು ಭಗವಂತನ ನಿಯಮ ಅದು. ಸೊ ಆ ನಿಯಮದ ಪ್ರಕಾರ ಬರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮಳೆ ಬಿದ್ದೇ ಬೀಳುತ್ತೆ. ಆದರೆ ಆ ಮಳೆಯಿಂದ ನಾವು ಯಾವ ರೀತಿ ರಕ್ಷಣೆ ಮಾಡ್ಕೊಬೋದು? ಒಂದು ಅಂಬ್ರಲ್ಲ ಅಥವಾ ಕೊಡೆನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಹೋದರೆ, ಮಳೆ ಬಂದಾಗ ಕೊಡೆನ ನಮ್ಮ ಮೇಲೆ ಇಟ್ಕೊಂಡ್ರೆ ಆ ಮಳೆಯಿಂದ ನಮ್ಮನ್ನು ನಾವು ರಕ್ಷಣೆ ಮಾಡ್ಬೋದು. ಅದೇ ರೀತಿ ನಾವು ಈ ಕಲಿಯುಗದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಸೊ ಕಲಿಯುಗದಲ್ಲಿ ಇದ್ದೀವಿ ಅಂದರೆ ಕಲಿಯ ಪ್ರಭಾವ ಇದ್ದೇ ಇರುತ್ತೆ ನಮ್ಮಲ್ಲಿ. ಆದರೆ ಯಾವಾಗ ಈ 4 ನಿಯಮಗಳನ್ನ ನಾವು ಪಾಲನೆ ಮಾಡ್ತೀವಿ, ಅದು ನಮ್ಮಲ್ಲಿ ಒಂದು ಕೊಡೆನ, ಅಂಬ್ರಲನ ಹಿಡ್ಕೊಂಡಂಗೆ. ಸೊ ಈ ಕಲಿಯ ಪ್ರಭಾವದಿಂದ ನಮಗೆ ರಕ್ಷಣೆ ಸಿಗುತ್ತೆ. ಸೊ ನಾವು ಈ ಕೆಲವರು ನಮಗೆ ಈ 4 ನಿಯಮಗಳು ಪಾಲನೆ ಮಾಡೋದಕ್ಕೆ ಕಷ್ಟ, ಏನು ಕೆಲವೊಂದು ಸಲ ನಾವು ಫೇಲ್ ಆಗ್ತೀವಿ, ಏನು ಮಾಡೋದು ಅಂತ ಕೇಳ್ಬೋದು. ಸೊ ಅದಕ್ಕೆ ತುಂಬ ಸರಳವಾದ ವಿಧಾನ ಅಂತಲೇ ನಮ್ಮ ಸಾಧನನ ನಾವು ತುಂಬ ಸ್ಟ್ರಾಂಗ್ ಮಾಡೋಂಥದ್ದು. ಸೊ ಹರೇ ಕೃಷ್ಣ ಮಹಾಮಂತ್ರನ ಚೆನ್ನಾಗಿ ಜಪ ಮಾಡೋದು, 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರನ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಎಂದು ನಾವು ಈ ಪ್ರತಿನಿತ್ಯ ನಾವು ಯಾವಾಗ ಜಪ ಮಾಡ್ತೀವಿ, ಅದನ್ನು ಹರೇ ಕೃಷ್ಣ ಮಹಾಮಂತ್ರನ ಹೇಳಿಬಿಟ್ಟು ನಾವು ಯಾವಾಗ ಕೇಳಿಸ್ಕೊಳ್ತೀವಿ, ಆಗ ನಮ್ಮಲ್ಲಿ ಈ ನಿಯಮಗಳನ್ನ ಪಾಲನೆ ಮಾಡೋಂಥ ಶಕ್ತಿ ನಮ್ಮಲ್ಲಿ ಸಿಗುತ್ತೆ. ಸೊ ಇದು ತುಂಬ ಸರಳವಾಗಿ ಹೇಳಬೇಕು ಅಂತಂದರೆ, ನಾವು ಈ ABCD ಇದನ್ನು ಫಾಲೋ ಮಾಡಬೇಕು ನಮ್ಮ ಸಾಧನದಲ್ಲಿ. ABCD ಅಂತಂದರೆ, ಎ ಅಂದರೆ ಅಸೋಸಿಯೇಷನ್,
ಭಕ್ತರ ಸಂಘ ಮಾಡೋಂಥದ್ದು. ಸೊ ರೂಪ ಗೋಸ್ವಾಮಿಗಳು ಹೇಳ್ತಾರೆ, ಆದೋ ಶ್ರದ್ಧಾ ತಥ ಸಾಧು ಸಂಘ ತಥ ಅನರ್ಥ ನಿವೃತ್ತಿ. ಸೊ ಫಸ್ಟು ನಮ್ಮಲ್ಲಿ ಆಧ್ಯಾತ್ಮಿಕವಾಗಿ ಪ್ರಗತಿ ಹೊಂದಬೇಕು ಅಂತಂದರೆ ನಮ್ಮ ಶಾಸ್ತ್ರಗಳಲ್ಲಿ ಹೇಳಿದಂಥ ವಿಚಾರಗಳಲ್ಲಿ ಶ್ರದ್ಧೆ ಇರಬೇಕು. ಆ ಶ್ರದ್ಧೆಯಿಂದ ನಾವು ಭಕ್ತರ ಸಹವಾಸ ಮಾಡಬೇಕು. ಇದು ಅಸೋಸಿಯೇಷನ್ ಎ. ಭಕ್ತರ ಸಹವಾಸದಿಂದ ನಮ್ಮಲ್ಲಿ ಆ ಶಕ್ತಿ ಸಿಗುತ್ತೆ. ನಮಗೆ ಈ ನಿಯಮಗಳನ್ನ ಪಾಲನೆ ಮಾಡಿ ಈ ಭವರೋಗದಿಂದ ಸ್ವಾತಂತ್ರ್ಯ ಪಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಶಕ್ತಿ ಈ ಭಕ್ತರ ಸಹವಾಸ ಮಾಡೋದ್ರಿಂದ ಸಿಗುತ್ತೆ. ಮತ್ತು ಬಿ ಅಂತಂದರೆ ಬುಕ್ ರೀಡಿಂಗ್. ಸೊ ಶೀಲ ಪ್ರಭುಪಾದರ ಪುಸ್ತಕಗಳನ್ನು ಪ್ರತಿನಿತ್ಯ ನಾವು ಯಾವಾಗ ಅಧ್ಯಯನ ಮಾಡ್ತೀವಿ ಆಗ ನಮ್ಮಲ್ಲಿ ಈ ನಿಯಮಗಳನ್ನ ಪಾಲನೆ ಮಾಡೋಂಥ ಶಕ್ತಿ ನಮಗೆ ಸಿಗುತ್ತೆ. ಸಿ ಅಂತಂದರೆ ಚಾಂಟಿಂಗ್. ಸೊ ಪ್ರತಿನಿತ್ಯ ನಾವು 16 ಮಾಲೆ ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡೋದ್ರಿಂದ ನಮ್ಮಲ್ಲಿ ಈ ನಿಯಮಗಳನ್ನ ಪಾಲನೆ ಮಾಡೋಂಥ ಶಕ್ತಿ ಸಿಗುತ್ತೆ. ಮತ್ತು ಡಿ ಅಂದರೆ ಡಯಟ್. ನಾವು ಕೃಷ್ಣನಿಗೆ ಅರ್ಪಿಸಿ ನಂತರ ಆಹಾರವನ್ನು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥದ್ದು. ಸೊ ಈ 4 ABCD, ಅಸೋಸಿಯೇಷನ್ ಆಫ್ ಡಿವೋಟೀಸ್, ಬುಕ್ ರೀಡಿಂಗ್, ಚಾಂಟಿಂಗ್ ಆ್ಯಂಡ್ ಡಯಟ್ ಆಫ್ ಟೇಕಿಂಗ್ ಓನ್ಲಿ ಪ್ರಸಾದಮ್, ವೆನ್ ವಿ ಫಾಲೋ, ನಮ್ಮಲ್ಲಿ ಈ 4 ನಿಯಮಗಳನ್ನ ಪಾಲನೆ ಮಾಡೋಂಥ ನಮಗೆ ಶಕ್ತಿ ನಮ್ಮಲ್ಲಿ ಸಿಗುತ್ತೆ. ಸೊ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾರೆ 7ನೇ ಅಧ್ಯಾಯದಲ್ಲಿ, ದೈವಿ ಏಷಾ ಗುಣಮಯಿ ಮಮ ಮಾಯ ದುರತ್ಯಯ ಮಾಮೇವಯೇ ಪ್ರಪದ್ಯಂತೆ ಮಾಯಾಮೇತಂ ತರಂತಿತೆ ಅಂತಂದ್ಬಿಟ್ಟು. ಈ 3 ಗುಣಗಳಿಂದ ಕೂಡಿರೋಂಥ ಈ ಕೃಷ್ಣನ ಮಾಯಾಶಕ್ತಿಯಿಂದ ನಾವು ಬಿಡುಗಡೆ ಹೊಂದೋದು ಅಷ್ಟು ಸುಲಭ ಅಲ್ಲ ಅದು. ಸೊ ಅದರ ಪ್ರಭಾವ ತುಂಬ ಗಂಭೀರವಾಗಿದೆ. ಆದರೆ ಯಾರು ಕೃಷ್ಣನಿಗೆ ಶರಣಾಗತರಾಗ್ತಾರೆ ಅವರು ಈ ಮಾಯೆಯ ಪ್ರಭಾವದಿಂದ ತುಂಬ ಶೀಘ್ರವಾಗಿ ಸುಲಭನಾಗಿ ಬಿಡುಗಡೆ ಹೊಂದ್ಬೋದು. ಸೊ ನಾವು ಪ್ರತಿನಿತ್ಯ ನಮ್ಮ ಈ ನಿಯಮಗಳನ್ನು ಪಾಲನೆ ಮಾಡ್ತಾ ಈ ಹರೇ ಕೃಷ್ಣ ಮಹಾಮಂತ್ರ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇದರ ಜಪ ಮಾಡೋದ್ರಿಂದ ನಾವು ಕೃಷ್ಣನಿಗೆ ಶರಣಾಗತರಾದರೆ ನಾವು ಕೂಡಲೇ ಈ ಕಲಿಯ ಪ್ರಭಾವದಿಂದ, ಈ ಮಾಯೆಯ ಪ್ರಭಾವದಿಂದ ಬಿಡುಗಡೆ ಹೊಂದಿ ಮತ್ತು ಈ ಭವಬಂಧನದಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ಲೋಕಕ್ಕೆ ಮರಳಿ ಹೋಗುವಂಥ ಅವಕಾಶ ಕೂಡಲೇ ನಮಗೆ ಪ್ರಾಪ್ತ ಆಗುತ್ತದೆ. ಸೊ ಇಲ್ಲಿಗೆ ಇಂದಿನ ಪ್ರವಚನ ಮುಕ್ತಾಯ ಮಾಡ್ತಾಯಿದ್ವಿ. ಹರೇ ಕೃಷ್ಣ.